ಹೋಗೋದಿಲ್ಲ. ಒಂದೇ ಒಂದು ವಾಕ್ಯನ ಓದಿಕೊಂಡು ನಾವು ಪ್ರಾರ್ಥನೆ ಮಾಡಿ ಕೂಟ ನಿಲ್ಲಿಸೋಣ. ಸ್ವಲ್ಪ ಸಮಯ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಮಹೋನ್ನತನೇ ಸರ್ವಶಕ್ತನಾದ ದೇವರ ನಿತ್ಯನಾದ ತಂದೆ ಸ್ವಾಮಿ ಕರ್ತನೆ, ಈಗೋ ರಾಜ ನಿನ್ನ ಸಮ್ಮುಖದಲ್ಲಿ ಕೂಡಿ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರಪ್ಪ. ಈಗೋ ರಾಜ ಕರ್ತನೆ, ಹೊಗಳಿಕೊಳ್ಳೋದಕ್ಕೆ ಪ್ರಶಂಸೆ ಪಡೋದಕ್ಕೆ ನಮ್ಮಲ್ಲಿ ಏನೂ ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆ ಮಾತ್ರ, ನಿನ್ನ ಸಾನ್ನಿಧ್ಯನ ಮಾತ್ರ ಸ್ವಾಮಿ. ಕರ್ತನೆ, ಈಗೋ ರಾಜ ನಾನಲ್ಲಪ್ಪ, ನೀನು ಮಾತಾಡಬೇಕು ಪರಿಶುದ್ಧಾತ್ಮನೇ. ಅಗಲವಾಗಿ ಬಾಯ್ತರಿ ನಾನು ತುಂಬಿಸುತ್ತೇನೆ ಅಂತ ಹೇಳಿದ ಒಂದೊಂದು ವಾಕ್ಯ ಕೀಲು ಮಚ್ಚಲಿ ತೂರು ಹೋಗೋ ರೀತಿಯಲ್ಲಿ ಒಬ್ಬೊಬ್ಬ ಹೃದಯದಲ್ಲಿ 60ರಷ್ಟು 100ರಷ್ಟು ಫಲ ಕೊಡತಕ್ಕಂಥ ನೀನು ಮಾತಾಡು ಪರಿಶುದ್ಧಾತ್ಮನೇ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮನೇ. ಟೋಟಲ್ ಕಂಟ್ರೋಲ್ ನಿನ್ನ ಕಾರ್ಯದಲ್ಲಿ ಒಪ್ಪಿಸ್ಕೊಡ್ತೇನೆ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೇನ್. ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇಲ್ಲಿ ಕೂಡಿ ಬಂದಿರೋಂಥ ಎಲ್ಲನೂ ಯೇಸು ಕ್ರಿಸ್ತನ ನಾಮದಲ್ಲಿ ಕಾದೋ ಚರ್ಚಿನ ಮೂಲಕ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ದೇವರು ನನ್ನೊಟ್ಟಿಗೆ ಮಾತನಾಡಿದ್ದು ಲೇಜಿನೆಸ್ ಬಗ್ಗೆ. ಲಾಸ್ಟ್ ವೀಕೆ ನನ್ನ ಹತ್ರ ದೇವ್ರು ಮಾತಾಡಿದ್ರು ಲೇಜಿನೆಸ್ ಬಗ್ಗೆ ನೀನು ಮಾತಾಡಬೇಕು ಅಂತ. ಆಮೇಲೆ ಲಾಸ್ಟ್ ವೀಕ್ ನಾನೇನು ಮಾಡಿದೆ, ಲೇಜಿ ಬಗ್ಗೆ ಮಾತಾಡಿದ್ರೆ ಯಾರೂ ತೊಗೊಳ್ಳಲ್ಲ, ಯಾರೂ ಅದನ್ನು ಅಂಗೀಕಾರ ಮಾಡಲ್ಲ, ಏನಾದರೂ ಅದಕ್ಕೆ ಅಪೋಸ್ ಮಾಡ್ಬೋದು ಅಂತಲೋ ಏನೋ ಗೊತ್ತಿಲ್ಲ. ನನ್ನ ಮೈಂಡು ಏನೋ ಚೇಂಜ್ ಮಾಡಿ ನಾನು ವಾಕ್ಯನ ಚೇಂಜ್ ಮಾಡಿಬಿಟ್ಟೆ. ಬಟ್ ಪರಿಶುದ್ಧಾತ್ಮನಿಗೆ ನಾನು ವಿಧಿಯಳಾಗಲಿಲ್ಲ. ಪರಿಶುದ್ಧಾತ್ಮನಿಗೆ ವಿಧಿಯಳಾಗದೆ ನಾನು ಬಂದು ಬೇರೆ ವಾಕ್ಯ ಪ್ರಿಪೇರ್ ಆಗಿ ಬಂದೆ. ದೇವ್ರು ನನಗೆ ಇಲ್ಲಿ ಅವಕಾಶ ಕೊಡಲಿಲ್ಲ. ಏನಾಗೋಯ್ತು, ಮೆಮೊರಿ ಕಾರ್ಡ್ ಫುಲ್ ಆಗೋಯ್ತು. ಅದ್ರ ಮುಂಚೆನೇ ದೇವರಾತ್ಮ ಹೇಳಿದ್ರು ನೀನು ಮಾತಾಡಲ್ಲ ಇವತ್ತು ಅಂತ ಹೇಳಿದ್ರು. ಓಕೆ ಆಯಿತು ಅಂತ ನಾನು ಒಪ್ಕೊಂಡೆ. ಆಯಿತು ಮಾತಾಡೋದು ಸರಿ ಬಿಡು ಅಂತೇಳಿ ಸುಮ್ಮನೆ ಆಗೋದೆ ನಾನು. ಯಾಕಂದರೆ ಪರಿಶುದ್ಧಾತ್ಮ ಅವರು ಬಂದ್ಬಿಟ್ಟು ಒಂದು ವ್ಯಕ್ತಿ. ಅವರು ನಮ್ಮ ಹತ್ರ ನನಗೆ ತಕ್ಕಂಗೆ ದೇವ್ರು ನನ್ನ ಹತ್ರ ಮಾತಾಡ್ತಾರೆ. ನಾನು ಹೇಗೆ ಅದನ್ನು ಇದು ಮಾಡ್ತೀನೋ ಅದೇ ಥರನೇ ಒಂದು ದೊಡ್ಡ ವ್ಯಕ್ತಿ ಥರನೋ, ಇಲ್ಲ ಒಂದು ರಾಜಕೀಯ ವ್ಯಕ್ತಿ ಥರನೋ, ಇಲ್ಲ ಒಂದು ಜಡ್ಜ್ ಥರ ದೇವ್ರು ನಮ್ಮ ಹತ್ರ ಮಾತಾಡಲ್ಲ. ಪರಿಶುದ್ಧಾತ್ಮ ನಮ್ಮ ಹತ್ರ ಸ್ನೇಹಿತನ ರೀತಿಯಲ್ಲಿ, ತಾಯಿಯ ರೀತಿಯಲ್ಲಿ, ನನ್ನ ಮನಸ್ಸು ಹೇಗೆ ನೊಂದಿದೆಯೋ ಆ ರೀತಿಯಾಗಿ ದೇವರಾತ್ಮ ನನ್ನ ಹತ್ರ ಮಾತಾಡ್ತಾರೆ. ಮತ್ತೆ ನಾನು ದೇವರಿಗೆ ಒಬಿಡಿಯೆಂಟ್ ಆಗಿ, ಇಲ್ಲ ದೇವರೇ ಈ ವಾಕ್ಯ ನಾನು ತಗೊಳ್ತೀನಿ ಅಂತೇಳಿ ನಾನು ಪ್ರಿಪೇರ್ ಆಗಿ ಬಂದಿದ್ದೀನಿ. ದೇವ್ರು ಕೊಟ್ಟು ಇವತ್ತು ಇಲ್ಲಿ ಯಾರೂ ಲೇಜಿಗಳಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ಕೆಲಸ ಮಾಡ್ತೀರಾ, ಡ್ಯೂಟಿಗೆ ಹೋಗ್ತೀರಾ, ಮನೇಲೂ ಕೆಲಸ ಮಾಡ್ತೀರಾ, ಅದು ನನಗೆ ಗೊತ್ತು. ಆದ್ರೂ ಕೆಲವು ಎಲ್ಲದರಲ್ಲ, ಕೆಲವು ಒಂದೊಂದು ಪಾಯಿಂಟ್, ಒಂದೊಂದು ವಿಷಯದಲ್ಲಿ ಕೂಡ ನಮಗೆ ಲೇಜಿ ಇರುತ್ತೆ. ನಮಗೆ ಗೊತ್ತಿಲ್ಲದ ಒಂದು ಲೇಜಿತನ ಅನ್ನೋ ಒಂದು ಆತ್ಮ ನಮ್ಮನ್ನು ಲಾಕ್ ಮಾಡಿಬಿಟ್ಟಿರ್ತಾನೆ ಸೈತಾನು. ಕೆಲವು ವಿಷಯದಲ್ಲಿ, ಒಂದು ಪ್ರಾರ್ಥನೆ ವಿಷಯದಲ್ಲೋ, ಇಲ್ಲ ಕುಟುಂಬ ಜೀವನ ನಡೆಸೋ ವಿಷಯದಲ್ಲೋ, ಇಲ್ಲ ಅಂದರೆ ಒಂದೊಂದು ವಿಧವಾದ ರೀತಿಯಲ್ಲಿ ಒಬ್ಬೊಬ್ಬನ ಒಂದೊಂದು ರೀತಿಯಲ್ಲಿ ಸೈತಾನ ಏನು ಮಾಡಿಬಿಟ್ಟಿರ್ತಾನೆ, ಲಾಕ್ ಮಾಡಿಬಿಟ್ಟಿರ್ತಾನೆ. ನಾವು ಹೌದು ಕಷ್ಟಪಡ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀವಿ, ನಾವು ತಿಂದು ಏನು ಮಲ್ಕೊಂಡಿಲ್ಲ ಆ ರೀತಿ ನಾವು ಹೇಳ್ಬೋದು. ಆದರೆ ನಮಗೆ ಗೊತ್ತಿಲ್ಲದೆ ಪ್ರೇಯರ್ ಕೂಡ ಲೇಜಿನೆಸ್, ಪ್ರಾರ್ಥನೆ ಮಾಡದಿರೋದು ಕೂಡ ಒಂದು ಸ್ಪಿರಿಚುವಲ್ ಲೇಜ್ನೆಸ್ ಅಂತ ಹೇಳ್ತಾರೆ. ಆರಾಧನೆ ಮಾಡದಿರೋದು ಕೂಡ ಒಂದು ಸ್ಪಿರಿಚುವಲ್ ಲೇಜ್ನೆಸ್ ಅಂತ ಹೇಳ್ತಾರೆ. ಅದೆಲ್ಲನೂ ಕೂಡ ಸ್ಪಿರಿಚುವಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕನ್ನೋ ವಿಷಯದಲ್ಲಿ ದೇವರು ಕೊಟ್ಟಂಥ ಆಲೋಚನೆ. ಅದಕ್ಕಿಂತ ಹೆಚ್ಚಾಗಿ ದೇವರು ನನಗೊಂದು ವಿಷಯ ಮಾತಾಡ್ತಾ ಇದ್ರು. ಏನಂದರೆ ಆ ಆರಾಧನೆ ಮಾಡುವಾಗಿಂದನೂ ದೇವರಾತ್ಮ ನನಗೆ ಲಾಸ್ಟ್ ವೀಕ್ ಕೂಡ ಇದನ್ನು ನೆನಪಿಸಿದ್ರು. ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ ನಾವು ನಿಂತ ಮೇಲೆ, ನಾವು ಒಪ್ಪಿಸ್ಕೊಟ್ಟ ಮೇಲೆ, ದೇವರೇ ನೀನು ಸೇವೆ ಮಾಡ್ತೀನಂತ ಬಂದ ಮೇಲೆ, ಕಷ್ಟ ಆಗಲಿ, ಹೋರಾಟ ಆಗಲಿ, ದುಃಖ ಆಗಲಿ, ಏನೆಲ್ಲ ಪ್ರತಿಕೂಲ ಬಂದರೂ ಅನೇಕರು ನಾನಾ ವಿಧವಾದ ರೀತಿಯಲ್ಲಿ ನಮ್ಮ ಬಗ್ಗೆ ಮಾತಾಡ್ಬೋದು. ಏನು ಬೇಕಾದರೆ ಹೇಳ್ಬೋದು, ನೀನು ಸರಿ ಇಲ್ಲ, ನೀನು ಹೇಳೋ ವಾಕ್ಯ ಸರಿ ಇಲ್ಲ, ನೀನು ಮಾಡೋ ಪ್ರಾರ್ಥನೆ ಸರಿ ಇಲ್ಲ, ನಾನಾ ವಿಧವಾದ ರೀತಿಯಲ್ಲಿ ಹೇಳ್ಬೋದು. ಆದರೆ ನಾವು ಯಾವುದಕ್ಕೂ ಒತ್ತು ಕೊಡದೆ ದೇವ್ರು ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ನಾವು ನಡಿಬೇಕು. ಒಂದು ದಿನ ನನ್ನ ಜೀವಿತದಲ್ಲಿ ದೇವ್ರು ಮಾಡಿದಂಥ ಒಂದು ಮಹಾ ಅದ್ಭುತ ಏನಂದರೆ, ನಾನು ಒಂದು ಸರಿ ನಮ್ಗೆ ಸಹೋದರಿ ನನಗೆ ಗೊತ್ತಿರೋ ಅಂಥ ರಾಧಾ ಸಿಸ್ಟರ್ ಅಂತ ಅಂದ್ಬಿಟ್ಟು ಅವರ ಜೊತೆ ಗೌರಿ ಬಿದ್ನೂರಿಗೆ ನೀವು ಬಂದು ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಅಕ್ಕ ಹಾಗೆ ಅಂತೆಲ್ಲ ಹೇಳಿದ್ರು ಅವರು. ಸರಿ, ಅವ್ರೇನು ಹೇಳಿದ್ರು, ಬಸ್ಸಲ್ಲಿ ಹೋಗೋದು ಬೇಡ, 2 ವೀಲರಲ್ಲಿ ಹೋಗೋಣ, ನಾನು ಗಾಡಿ ಓಡಿಸ್ತೀನಿ, ನನಗೆ ರೂಢಿ ಇದೆ ಅಂತ ಹೇಳಿದ್ರು. ಸರಿ, ಆ ಟೈಮಲ್ಲಿ ನಮ್ಮದು ಸೇವೆ ಎಲ್ಲ ಚಿಕ್ಕ ಈ ಥರನೇ ಸುವಾರ್ತೆ ಸೇವೆ ನಾವು ಮಾಡ್ತಾ ಇದ್ದಿದ್ದು. ಅದಾದಮೇಲೆ ಸರಿ ನಾವು ಪ್ರಾರ್ಥನೆ ಮಾಡಿಕೊಂಡು ನನ್ನ ಹಸ್ಬೆಂಡ್ಗೆ ಹೇಳಿ ನಾವು ಗಾಡಿ ತೊಗೊಂಡು ಅವರೊಂದು ಹೆಲ್ಮೆಟ್ಟು ನಾನೊಂದು ಹೆಲ್ಮೆಟ್ ಹಾಕ್ಕೊಂಡು ಗಾಡಿನಲ್ಲಿ ಹೋದ್ರಿ. ಹೋಗುವಾಗ ಎಲ್ಲ ಚೆನ್ನಾಗಿ ನಡೀತು, ಸೇವೆನೂ ಚೆನ್ನಾಗಿ ನಡೀತು. ಅವ್ರ ಮನೆಯಲ್ಲೆಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ಅವ್ರ ಮನೆಯಲ್ಲಿ ಅದ್ಭುತ ನಡೀತು. ದೇವರು ದೊಡ್ಡ ಕಾರ್ಯ ಮಾಡಿದ್ರು. ಮತ್ತು ಆ ಮನೆಯಲ್ಲಿರುವಂಥ ಕೆಲವರು ಒಬ್ಬರು ಮಾತ್ರ ರಕ್ಷಣೆ ಹೊಂದಿದ್ರು. ಇಡೀ ಕುಟುಂಬವೇ ಅವತ್ತು ಮಾನಸಾಂತರ ಹೊಂದಿದ್ರು. ಇಡೀ ಫ್ಯಾಮಿಲಿ ಏನು ಮಾಡಿದ್ರು, ಇವತ್ತು ನಾನು ಯೇಸುನ ಅಂಗೀಕಾರ ಮಾಡ್ತೀನಿ, ಯೇಸುನ ನಾನು ನಂಬ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಹಾಕಿ, ಮತ್ತು ಅವ್ರು ಕಂಪ್ಲೀಟಾಗಿ ನಾವು ಯೇಸುನ ಅಂಗೀಕಾರ ಮಾಡ್ತೀವಿ, ಯೇಸುನ ಪ್ರೀತಿಸ್ತೀವಿ ಅಂತೇಳಿ ಅವ್ರು ಏನು ಮಾಡಿದ್ರು, ಒಪ್ಪಿಸ್ಕೊಟ್ಟು ಅವರು ಪ್ರಾರ್ಥನೆ, ಅವ್ರ ಮನೆಗೆಲ್ಲ ಪ್ರೇಯರ್ ಮಾಡಿ ನೀರು ಹಾಕ್ಸ್ಕೊಂಡ್ರು. ಅದು ಮುಗಿಸ್ಕೊಂಡು ವಾಪಸ್ ಬರುವಾಗ ಸೈತಾನ್ಗೆ ಗೊತ್ತಾಯಿತು, ಓ ಇವಳು ಏನೋ ಮಾಡಿಬಿಟ್ಟಿದ್ದಾಳ ಕುಟುಂಬಕ್ಕೆ, ಇವಳನ್ನ ಬಿಡಬಾರ್ದು ಅಂತೇಳಿ ಅವ್ನು ನಮ್ಮ ಮೇಲೆ ಟಾರ್ಗೆಟ್ ಮಾಡ್ಕೊಂಡ ಸೈತಾನು. ಒಂದು ಸೇವೆಗೆ ಹೋಗುವಾಗ, ಇಲ್ಲ ಒಬ್ರು ಕುಟುಂಬಕ್ಕೆ ಬಿಡುಗಡೆ ಮಾಡೋದಕ್ಕೆ ಹೋಗುವಾಗ, ಇಲ್ಲ ಒಂದು ಮನೆಗೆ ಬಿಡುಗಡೆ ನಡೀತಾ ಅನ್ನುವಾಗ ಸೈತಾನ್ ಏನು ಮಾಡ್ತಾನೆ, ನಮ್ಮ
ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ನಾವೇನು ಪ್ರೇಯರ್ ಮಾಡಿಲ್ಲ ಅಂತಲ್ಲ, ಎಷ್ಟೋ ಪ್ರೇಯರ್ ಮಾಡ್ಕೊಂಡು ನಾವು ಹೋಗಿದ್ದು. ದಾರಿಯಲ್ಲೂ ಕೂಡ ನಾನು ಹಾಡಾಡ್ಕೊಂಡು ಪ್ರೇಯರ್ ಮಾಡಿಕೊಂಡೆ, ಗಾಡಿಯಲ್ಲಿ ಸುಮ್ಮನೆ ಇರುವಾಗ ನಾನು ಪ್ರೇಯರ್ ಮಾಡಿಕೊಂಡೆ ಹೋಗಿದ್ದು, ಸುಮ್ಮನೆ ಹೋಗಿಲ್ಲ. ಅಷ್ಟು ಪ್ರೇಯರಲ್ಲಿದ್ದರೂ ಕೂಡ ಸೈತಾನ್ ನಮ್ಮನ್ನು ಅಟ್ಯಾಕ್ ಮಾಡ್ದ. ಯಾವ ರೀತಿ ಅಂದರೆ, ನಾವು ಬರ್ತಾ ದಾರಿಯಲ್ಲಿ ಇನ್ನೇನು ಮುಕ್ಕಾಲು ದಾರಿಗೆ ಬಂದ್ಬಿಟ್ಟಿದ್ದೀವಿ, ನಮ್ಮ ಮನೆಗೆ ರೀಚ್ ಆಗಬೇಕು. ಆ ಒಂದು ಜಾಗದಲ್ಲಿ ಏನಾಯ್ತಂದರೆ ಗೊತ್ತಿಲ್ಲ ಅವ್ರಿಗೆ, ಆ ಕಡೆ ಗಾಡಿಗಳು ಈ ಕಡೆ ಗಾಡಿ, ಭಯಂಕರ ಟ್ರಾಫಿಕ್. ಅಂದರೆ ಎಷ್ಟು ಟ್ರಾಫಿಕ್ ಅಂದರೆ ತುಂಬ, ಬ್ಯಾಂಗ್ಳೂರ್ ನೋಡಿರ್ಬೋದು ನೀವು ಎಷ್ಟು ಗಾಡಿಗಳು ಇರುತ್ತೆ ಅಂದ್ಬಿಟ್ಟು, ಅಷ್ಟು ಗಾಡಿಗಳು ಬರ್ತಾ ಇದೆ. ಇವರು ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಸಡನ್ನಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಗಾಡಿನ ಕೆಳಗಡೆ ಬಿದ್ದೋಯ್ತು. ಗಾಡಿ ಬಿದ್ದು ನಾನು ಕೆಳಗಡೆ ಬಿದ್ರಿ, ಅವರು ಕೆಳಗಡೆ ಬಿದ್ರಿ. ಏನಂತಾನೆ ನನಗೆ ಗೊತ್ತಿಲ್ಲ, ನನಗೊಂದು ಚೂರು ಕೂಡ ಜ್ಞಾಪಕನೇ ಇಲ್ಲ. ನಾನು ಕಣ್ಣು ಮುಚ್ಕೊಂಡ್ಬಿಡ್ತೀನಿ, ಎಲ್ಲಾದರೂ ಬಿದ್ದರೆ, ಎಲ್ಲಾದರೂ ನೀರಲ್ಲಿ ಮುಳುಗೋದ್ರೆ ನನಗೆ ಭಯ, ತುಂಬ ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ಈ ಥರ ನನಗೆ ಎಷ್ಟೋ ನನ್ನ ಜೀವಿತದಲ್ಲಿ ನಡೆದಿದೆ, ಒಂದಲ್ಲ ಎರಡಲ್ಲ. ದೇವ್ರು ನನ್ನನ್ನು ಅನೇಕ ದಿವಸ ನನ್ನನ್ನು ಕಾಪಾಡಿದ್ದಾರೆ. ಅವತ್ತು ಈ ರೀತಿ ನಾನು ಬಿದ್ದೋತ ತಲೆನಲ್ಲಿ ಕಲ್ ಮೇಲೆ ಹೋಗಿ ನನ್ನ ತಲೆ ಬಿದ್ದಿದೆ. ಹೆಲ್ಮೆಟ್ ಇರೋದ್ರಿಂದ ನನ್ನ ತಲೆಗೆ ತಕ್ಷಣದಲ್ಲಿ ಗಾಡಿ ಬಿದ್ದಿದ ತಕ್ಷಣ ಆ ಕಡೆಯಿಂದ ಬರೋ ಗಾಡಿ, ಈ ಕಡೆಯಿಂದ ಗಾಡಿ ಬರೋ ಗಾಡಿಗಳನ್ನ ಸಡನ್ ಬ್ರೇಕು, ಅದು ನಂಬಕ್ಕೆ ಆಗಲ್ಲ. ಯಾವ ಥರ ಎಲ್ಲ ವ್ಯಕ್ತಿನೂ ಬ್ರೇಕ್ ಹಾಕ್ಬೇಕಂದ್ರೆ ಆಗುತ್ತಾ? ನನಗೆ ಗೊತ್ತೇ ಇಲ್ಲ. ನಾವು ಮಧ್ಯದಲ್ಲಿದ್ದೀವಿ, ಈ ಕಡೆನೂ ಎಷ್ಟೋ ಗಾಡಿಗಳು ಸಡನ್ ಬ್ರೇಕು, ಆ ಕಡೆಯಿಂದನೂ ಎಷ್ಟೋ ಗಾಡಿಗಳು ಸಡನ್ ಬ್ರೇಕು. ನನಗೆ ಎದ್ದು ನೋಡ್ತೀನಿ, ಎಲ್ಲ ಗಾಡಿ ನಿಂತಿದೆ. 4-5 ಜನ ಓಡಿ ಬಂದು ನಮ್ಮನ್ನು ಎತ್ತಿ ಒಂದು ಸೈಡಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ, ಆ ರಾಧಕ್ಕಾಗೆ ನೀರೆಲ್ಲ ಕೊಟ್ಟು ಇಷ್ಟೆಲ್ಲ ಮಾಡಿ ನಾನು ಕಣ್ಣು ತೆರೆದು ನೋಡುವಾಗ ನನಗೆ ಅವತ್ತು ಅಲ್ಲೇ ನನ್ನ ಕಣ್ಣಲ್ಲಿ ನೀರು ಹೆಂಗೆ ಸುರಿತಾ ಇದೆ ಅಂದರೆ, ಅವತ್ತು ಎಷ್ಟು ದೇವ್ರು ನನ್ನನ್ನು ಕಾಪಾಡಿದ್ರು ಅಂದರೆ, ನಮ್ಮಿಬ್ಬರಿಗೆ ಒಂದು ಗಾಡಿ ಟಚ್ ಆಗಿಲ್ಲ, ಬಿದ್ದಿರೋ ಗಾಡಿ ಕೂಡ ಒಂದು ಚೂರು ಕ್ರ್ಯಾಚಸ್ ಆಗಿಲ್ಲ, ನನ್ನ ಕೈ ಕೂಡ ಒಂದು ಚೂರು ತರ್ಚ್ಕೊಳ್ಳೋದ ರೀತಿಯಲ್ಲಿ ದೇವ್ರು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿದ್ರು. ದೇವ್ರ ವಾಕ್ಯ ಹೇಳುತ್ತೆ, ದೂತರು ನಮಗೆ ಕಾಲಿಗೆ ತಗಲದಂತೆ ನಮ್ಮನ್ನು ಕೈಗಳಲ್ಲಿ ಎತ್ತಿಕೊಂಡು ನಡೀತಾರಂತೆ. ಒಂದು ಪಾಪಿ ಮನ ತಿರುಗಿ ಆತನ ಯೇಸುನ ಅಂಗೀಕಾರ ಮಾಡಿದ್ರೆ ಸಾಕು, 20 ದೂತರನ್ನ ದೇವ್ರು ಕಲಿಸ್ತಾರಂತೆ. ನಾವು ಕತ್ತಲಲ್ಲಿ ನಡೀತಾ ಇದ್ದವ್ರನ್ನ ದೇವ್ರು ನಮ್ಮನ್ನ ಬೆಳಕಿನ ಕಡೆ ನಡೆಸ್ತಾರೆ. ನಾವು ಇವತ್ತು ದೇವ್ರಿಗೆ, ನಾವು ಲೋಕದಲ್ಲಿ ಕತ್ತಲು ತುಂಬಿದೆ ಲೋಕ, ನಾವು ಹೇಗೆ ಕಾಣ್ತೀವಿ ದೇವ್ರಿಗೆ? ಬಿಳಿ ವಸ್ತ್ರಗಳ ರೀತಿಯಲ್ಲಿ, ಸ್ಟಾರ್ಗಳ ರೀತಿಯಲ್ಲಿ, ಒಂದು ಏಂಜಲ್ ಥರ ನಾವು ಕಾಣ್ತಾ ಇರ್ತೀವಿ ಲೋಕದಲ್ಲಿ. ಆ ಥರ ದೇವರ ಮಕ್ಕಳನ್ನ ನಾವೆಷ್ಟು ಶ್ರೇಷ್ಠರು. ದೇವ್ರು ಇವತ್ತು ನಮ್ಮನ್ನು ಎಷ್ಟೋ ಅಪಘಾತಗಳಿಂದ, ಎಷ್ಟೋ ಅನಾಹುತಗಳಿಂದ ದೇವ್ರು ನನ್ನ ತಪ್ಪಿಸಿದ್ದಾರೆ. ನನಗೊಂದಲ್ಲ ಎರಡಲ್ಲ, ಮದುವೆ ಆಗಿ ಆರಂಭದಲ್ಲಿ ನೀರಿನಲ್ಲಿ ಮುಳುಗೋಗ್ಬೇಕಾಗಿತ್ತು, ಅದರಿಂದ ದೇವ್ರು ನನ್ನ ತಪ್ಪಿಸಿದ್ರು. ಎಕ್ಸ್ಲೇಟ್ರಲ್ಲಿ ನಾನು ಬಿದ್ದು ಸಾಯ್ಬೇಕಾಗಿತ್ತು, ಅದರಿಂದ ದೇವ್ರು ತಪ್ಪಿಸಿದ್ರು. ನಾನು ಬಂದು ದೇವ್ರ ಹತ್ರ ಅಳೋದಕ್ಕೆ ಪ್ರಾರಂಭ ಮಾಡಿದೆ. ದೇವ್ರೇ, ನಾನು ಹೇಳಿದೆ, ಒಂದೇ ಮಾತು ಹೇಳಿದೆ, ಸತ್ರು ನಿನಗೆ, ಬದುಕಿದ್ರು ನಿನಗೋಸ್ಕರ ನಾನು ಮೀಸಲಾಗಿದ್ದೀನಿ ದೇವ್ರು. ನನ್ನ ಕುಟುಂಬನ, ನನ್ನ ಮನೇನ, ನನ್ನ ಮಕ್ಕಳನ್ನ ನಡೆಸೋದು ನೀನು ನನಗೆ ಗೊತ್ತು. ನಿನಗೋಸ್ಕರ ನಾನು ನಿಂತ್ಕೊಂಡಿದ್ದೀನಿ, ನಾನು ರೆಡಿ ಆಗಿದ್ದೀನಿ. ನಾನು ಯಾವುದಕ್ಕೂ ಭಯಪಡಲ್ಲ. ಲೋಕದಲ್ಲಿ ಅನೇಕ ಹೋರಾಟ ಬರ್ಬೋದು, ಪ್ರತಿಕೂಲ ಬರ್ಬೋದು, ಅನೇಕ ನಾನಾ ವಿಧವಾದ ಮಾತುಗಳು ಹೇಳ್ಬೋದು, ಯಾರು ಏನು ಹೇಳ್ಬೋದು, ಅನೇಕ ತುಫಾನು ಬಂದು ನಮ್ಮನ್ನು ಮುಳುಕೊಂಡೋಗ ಒಂದು ಅವಸ್ಥೆ ಬಂದರೂ ಕೂಡ ದೇವರು ಅದರಿಂದ ಕೂಡ ನಮ್ಮನ್ನು ತಪ್ಪಿಸೋದಕ್ಕೆ ನನ್ನ ದೇವರಿಂದ ಸಾಧ್ಯ. ಹಲ್ಲೆಲೂಯಾ. ನಮ್ಮ ದೇವರು ಬಂದ್ಬಿಟ್ಟು ಕಲ್ಲು ಮಣ್ಣು ಅಲ್ಲ. ನನ್ನ ದೇವರು ಯಾರಾಗಿದ್ದಾನೆ? ಆತನು ಜೀವ ಉಳ್ಳ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ. ಓಕೆ, ನಾನು ಇದೊಂದು ವಿಷಯ ಹೇಳ್ಬೇಕಂತ ಹೇಳಿದೆ. ಓಕೆ, ಇದಕ್ಕಾಗಿ ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 13-14 ಓದೋಣ. ಜ್ಞಾನಿಯ ಬೋಧನೆ ಜೀವದ ಬುಗ್ಗೆ, ಅದನ್ನು ಆಲಿಸುವವನು ಮೃತ್ಯ ಪಾಶದಿಂದ ತಪ್ಪಿಸಿಕೊಳ್ಳುವನು. ಅಕ್ಕ 13-4 ಓದಿ. ಸೋಮಾರಿಯೇ, ಆಸೆಯನ್ನು ವ್ಯರ್ಥ ಮಾಡಬೇಡ. ಉದ್ಯೋಗಕ್ಕಾಗಿ ಆತ್ಮಕ್ಕೆ ಪುಷ್ಪನು, ಶಿಸ್ತನು ಮೋಸಕ್ಕೆ ಆತುರಪಟ್ಟು ಮಾಡಲಿಲ್ಲವೇನು? ದುಷ್ಟನು ನಡತೆ ಇಲ್ಲ, ಏಸಿಕೆ ನಾಚಿಕೆಗೆಡ ಅಂದನು. ಹಲ್ಲೆಲೂಯಾ. ನೋಡಿ, ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ಸೋಮಾರಿಯೇ ಆಸೆಯು ವ್ಯರ್ಥ. ಅಂದರೆ ಸೋಮಾರಿ ಆಗಿರೋನು, ಅಂದರೆ ಲೇಸಿನೆಸ್ ಇರುವಂಥ ಒಂದು ವ್ಯಕ್ತಿ, ಅವನು ಆಸೆ ಪಡಬಾರ್ದಂತೆ. ನನ್ನ ಜೀವನದಲ್ಲಿ ಮುದ್ದೆ ಬರಬೇಕು, ನಾನು ಉದ್ಧಾರ ಆಗಬೇಕು, ನಾನು ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು, ಇಲ್ಲ ನನ್ನ ಮೇಲೆ ಬರಬೇಕಂತೇಳಿ ದೇವ್ರ ವಾಕ್ಯ ಹೇಳುತ್ತೆ, ಸೋಂಬೇರಿ ಆಗಿರೋ ನೀನು ಆಸೆ ಪಡಬೇಡ. ನೀನು ಆಸೆ ಪಡೋದೇನಾಗುತ್ತೆ ಗೊತ್ತಾ? ಅದು ವ್ಯರ್ಥ, ಅದು ವೇಸ್ಟು. ಉದ್ಯೋಗಿಯ ಆತ್ಮಕ್ಕೆ ಪುಷ್ಟಿ. ಯಾರು ಉದ್ಯೋಗ ಮಾಡ್ತಾರೆ, ಯಾರು ಕೆಲಸ ಮಾಡ್ತಾರೆ, ಯಾರು ಹಗಲು ರಾತ್ರಿ ನನ್ನ ಶರೀರವನ್ನು ನಾನು ಇದು ಮಾಡಿಕೊಂಡು ಕೆಲಸ ಮಾಡ್ತೀನೋ, ಅವನೇನಾಗಿರ್ತಾನಂತೆ? ಅವನು ಪುಷ್ಟನಾಗಿರ್ತಾನಂತೆ. ಅವನು ಕೈ ಹಾಕುವಂಥ ಎಲ್ಲ ಕೆಲಸದಲ್ಲಿ ಅವನೇನಾಗಿರ್ತಾನೆ? ಸಕ್ಸಸ್ ಆಗಿರ್ತಾನೆ. ಅದೇ ರೀತಿ ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಸೋಮಾರಿ ಆಗಿರೋನು ಅವನೊಳಗಡೆ ಯಾವ ಡಿಸೈರ್ ಇಟ್ಕೋಬಾರ್ದು. ಅವನೊಳಗಡೆ ಯಾವ ಡಿಸೈರ್ ಇರೋದು ವ್ಯರ್ಥ ಅಂತೆ, ವೇಸ್ಟ್.
ದೇವ್ರು ಹೇಳ್ತಾ ಇದ್ದಾರೆ, ನೀನು ಸೋಂಬೇರಿ ಆಗಿದ್ರೆ ನೀನು ಯಾವ ಡಿಸೈರ್ ಇಟ್ಕೋಬೇಡ, ನೀನು ಇಟ್ಕೊಳ್ಳೋದು ವೇಸ್ಟು. ಅದಕ್ಕೆ ದೇವ್ರು ಹೇಳ್ತಾರೆ, ನಾವು ದೇವರಿಗೆ ಏನು ಗೊತ್ತಾ ಇಷ್ಟ ಆಗಲ್ಲ, ಸೋಂಬೇರಿಗಳನ್ನ ಕಂಡ್ರೆ ಇಷ್ಟ ಆಗಲ್ಲಂತೆ ದೇವ್ರಿಗೆ. ಕಷ್ಟಪಟ್ಟು ದುಡಿದು ಕೆಲಸ ಮಾಡಿ ಏನೇ ಆಗಿರ್ಬೋದು, ಅದು ಒಂದು ವ್ಯಕ್ತಿ ಮೇಲೆ ಬರಬೇಕಂದ್ರೆ ಅವ್ನು ಕಷ್ಟಪಟ್ಟರೆ ಮೇಲೆ ಬರೋದು. ಒಂದು ಬಿಸ್ನೆಸ್ ಅಭಿವೃದ್ಧಿ ಆಗಬೇಕಂದ್ರೆ ಅವ್ನು ಕಷ್ಟಪಟ್ಟರೆ. ನೋಡಿ, ಯಾಕೆ ಕ್ರೈಸ್ತರೆಲ್ಲ ಲೋಕದಲ್ಲಿರೋಂಥ ಅನ್ಯರು ಕೂಡ ಯಾಕೆ ಮೇಲೆ ಬರ್ತಾರೆ, ಅವ್ರು ಕಷ್ಟಪಡ್ತಾರೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಗಾದೆ ಮಾತು ಹೇಳುತ್ತೆ. ನೀನು ಮುಂದೆ ಓದಿ ಒಳ್ಳೆ ಎಜುಕೇಷನ್ ಆಗಬೇಕಂದ್ರೆ, ನಾನು ಬುಕ್ಕೇ ಮುಡ್ತೀರಾ, ಅದನ್ನ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತೀರಾ, ನಾನು ನಿದ್ದೆ ಮಾಡಿಕೊಂಡು ನಾನು ಹೋಗಿ ಎಕ್ಸಾಮ್ ಬರೀತೀನಿ ಅಂದರೆ ಎಕ್ಸಾಮಲ್ಲಿ ಪಾಸ್ ಆಗಲ್ಲ. ಇಲ್ಲ ನೀನೊಂದು ಕೀಬೋರ್ಡ್ ಕಲಿತೀಯಾ ಅಂದರೆ ಕೀಬೋರ್ಡ್ನ ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಅದಕ್ಕೆ ಕಷ್ಟಪಡಬೇಕು, ಆವಾಗಲೇ ಒಳ್ಳೆ ಕೀಬೋರ್ಡ್ ಪ್ಲೇಯರ್ ಆಗೋದು. ಪ್ರತಿಯೊಂದು ಕೂಡ ನಾವೇನು ಮಾಡಬೇಕು, ಅದಕ್ಕೆ ಒಂದು ಡಿಸೈರ್ ಇದೆ ಅಂತ ನಮ್ಮೊಳಗಡೆ ಅಂದರೆ ಸೋಂಬೇರಿತನನ ತೆಗೆದುಹಾಕಬೇಕು. ಒಂದು ಆಸೆ ನಮ್ಮಲ್ಲಿದೆ ಅಂದರೆ ಅದನ್ನು ನಾವೇನು ಮಾಡಬೇಕು, ಸೋಂಬೇರಿತನ ತೆಗೆದುಹಾಕಿ ದೇವರ ಹಸ್ತದಲ್ಲಿ ಕೆಲವು ನಮಗೆ ಗೊತ್ತಿಲ್ಲದೆ ಚಿಕ್ಕ ವಯಸ್ಸಿಂದ ನಾವು ಬೆಳ್ಕೊಂಡು ಬಂದಿರ್ತೀರಿ. ಒಂದು ಟೈಮ್ ಟೇಬಲ್ ಫಿಕ್ಸ್ ಆಗಿಬಿಡುತ್ತೆ ನಮ್ಮ ಮೈಂಡಲ್ಲಿ, ಇಷ್ಟು ಗಂಟೆಗೆ ಎದ್ದೊಳ್ಬೇಕು, ಇಷ್ಟೇ ಆಗಬೇಕು, ಇಷ್ಟೇ ಮಾಡಬೇಕು, ಹಿಂಗೆ ಇರಬೇಕು, ಏನು ಮಾಡಿದ್ರೂ ಆಗಲ್ಲ. ಆ ರೀತಿ ಇರುವಂಥ ಕೆಲವು ಕಾರ್ಯಗಳನ್ನ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ಇದರಿಂದ ತೆಗೆದಾಕು ದೇವರೇ, ಇದರಿಂದ ನನ್ನ ಬಿಡಿಸು ದೇವ್ರ ಅಂತ ಹೇಳುವಾಗ ದೇವ್ರು ಖಂಡಿತ ಅದನ್ನು ತೆಗೆದಾಕ್ತಾರೆ. ಯಾರು ಕೆಲಸ ಮಾಡ್ತಾರೋ ಅವ್ರೇನಾಗಿರ್ತಾರೆ, ಪುಷ್ಟಿ ಉಳ್ಳವರಾಗಿರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕೆಲಸ ಮಾಡುವವನು ಎಲ್ಲ ವಿಷಯದಲ್ಲೂ ಕಷ್ಟ. ನೋಡಿ, ಒಂದು ವ್ಯಕ್ತಿ ನಮಗೆ ನಾವು ಕೊಯರಲ್ಲಿ ಇರಬೇಕಾದ್ರೆ ಬಿಫೋರ್ ಮ್ಯಾರೇಜ್ ನಮಗೆ ಪೌಲ್ಸ್ ಅಂಕಲ್ ಅಂತ ಬರ್ತಾಯಿದ್ರು. ಅವ್ ಅಂಕಲ್ ಹೇಳ್ತಾಯಿದ್ರು, ನೀವು ನಿದ್ದೆ ಮಾಡೋದಾದರೆ 8 hours ಅಷ್ಟೇ ನಿದ್ದೆ ಮಾಡಬೇಕು, ಅದಕ್ಕಿಂತ ಅಧಿಕವಾಗಿ ನಿದ್ದೆ ಮಾಡಿದ್ರೆ ಅಲ್ಲಿ ಲೇಜಿ ಸ್ಪಿರಿಟ್ ಬರುತ್ತೆ, ಲೇಜಿತನ ಆತ್ಮ, ಸೋಂಬೇರಿತನ ಆತ್ಮ ನಿಮ್ಮ ಒಳಗಡೆ ಬಂದ್ಬಿಡುತ್ತೆ. ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತೇ ಇರೋದಿಲ್ಲ. 8 hours ಆದಮೇಲೆ ನಾವು ಇನ್ನೂ ಅಧಿಕವಾಗಿ ಇನ್ನೂ ಸ್ವಲ್ಪ ಹೊತ್ತು ಅಂತ ಮಲಗಿದ್ರೆ ಸೈತಾನ ಏನು ಮಾಡ್ತಾನೆ, ಮಲ್ಕೋ, ನೀನು ಬಾಡಿ ಟಯರ್ಡ್ ಆಗಿದೆ, ನೀನು ಟಯರ್ಡ್ ಆಗಿದೆಯಾ, ನೀನು ತುಂಬ ಕಷ್ಟಪಟ್ಟಿದೆ ಅಂತೇಳಿ ಅವ್ನು ನಮ್ಮನ್ನು ಮಲಗಿಸ್ಬಿಡ್ತಾನೆ. ಆದರೆ ನಮ್ಮ ದೇಹ ಹೇಳೋ ಥರ ನಾವು ಅದನ್ನು ಕೇಳಬಾರ್ದು. ನಾವು ಹೇಳೋ ಥರ ನಮ್ಮ ದೇಹ ಕೇಳಬೇಕು. ಇಲ್ಲ, ನಾನು ಎದ್ದೋಳ್ತೀನಿ, ನನ್ನ ಕೈಲಿ ಹಾಗೇ ಆಗುತ್ತೆ, ನಾನು ಎದ್ದೋಳ್ಬೇಕು. ಇಷ್ಟು ನೋಡಿ, ಈ ಟೈಮ್ಗೆ ನಾವು ಅಲಾರಾಮ್ ಇಟ್ಟು ಎದ್ದರೆ ನಾವು ಎದ್ದೋಳ್ತೀವಿ ಅಂತ ನಾವು ಮನಸ್ಸು ಮಾಡಿದ್ರೆ ಖಂಡಿತ ಎದ್ದೋಳ್ತೀವಿ. ಆಗೋದಿಲ್ಲ ಅಂದರೆ ಆಗೋದಿಲ್ಲ. ಪ್ರತಿಯೊಂದು ಕೂಡ ಟೈಮ್ ಟೇಬಲ್ ನಾವು ಚೇಂಜ್ ಮಾಡ್ಕೊಳ್ಬೇಕು. ಯಾಕೆ ಮಕ್ಕಳಿಗೆ ಸ್ಕೂಲಲ್ಲಿ ಟೈಮ್ ಟೇಬಲ್ ಕೊಡ್ತಾರೆ ಹೇಳಿ, ಆ ಮಕ್ಕಳು ಒಳ್ಳೆ ಡಿಸಿಪ್ಲಿನ್ ಕಲೀಲಿ ಅಂತ ಅಂದ್ಬಿಟ್ಟು. ನೋಡಿ, ಒಂದೊಂದಕ್ಕೂ ಒಂದೊಂದು ಟೈಮ್ ಟೇಬಲ್ ಇರುತ್ತೆ. ಅದೇ ರೀತಿಯಾಗಿ ನಾವು ಕೂಡ ಟೈಮ್ ಟೇಬಲ್ ಮಾಡ್ಕೋಬೇಕು. ಟೈಮ್ ಟೇಬಲ್ ಮಾಡ್ಕೊಳ್ಳದೆ ಹೋದರೆ ನಾವು ಯಾವ ಕೆಲಸ ಮಾಡಿದ್ರೂ ಕೂಡ ಅದು ಫುಲ್ಫಿಲ್ ಆಗಲ್ಲ. ಬಿಸ್ನೆಸ್ ವಿಷಯದಲ್ಲಾಗಿರ್ಬೋದು, ಕೆಲಸದ ವಿಷಯದಲ್ಲಾಗಿರ್ಬೋದು, ಎಜುಕೇಷನ್ ವಿಷಯದಲ್ಲಾಗಿರ್ಬೋದು, ಸೇವೆ ವಿಷಯದಲ್ಲಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಅದೇನಾಗಲ್ಲ, ಫುಲ್ಫಿಲ್ ಆಗಲ್ಲ. ನೋಡಿ, ನನಗೆ ಗೊತ್ತಿರೋಂಥ ಒಂದು ದೈವ ಸೇವಕರು ಎ.ಎನ್. ರಾಬರ್ಟ್ ಅನ್ನೋರು, ಅವ್ರು ಏನು ಮಾಡ್ತಾಯಿದ್ರು ಗೊತ್ತಾ, ಸ್ಪಿರಿಚುವಲ್ ಅಂದರೆ ಭಯಂಕರ ಸ್ಪಿರಿಚುವಲ್. ಅವರು ಯಾವಾಗಲೂ ಉಪವಾಸ ಮಾಡೋದು, ಯಾವಾಗಲೂ ಪ್ರಾರ್ಥನೆ ಮಾಡೋದು, ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಆರಾಧನೆ ಮಾಡೋದು. ಈ ರೀತಿಯಾಗಿ ಅವರು ಬಲವಾಗಿ ದೇವರ ಸಮ್ಮುಖದಲ್ಲಿ ಸಮಯನ ಕಳೀತಾ ಇದ್ರು. ಯಾವುದೋ ಒಂದು ಸ್ಥಳಕ್ಕೆ ಹೋದರೆ ಆ ಪಟ್ಟಣದಲ್ಲಿ ಉಜ್ಜೀವನ ಬರ್ತಾಯಿತ್ತು, ಯಾವ ಜಾಗಕ್ಕೆ ಹೋದ್ರು ಆ ಪಟ್ಟಣದಲ್ಲಿ ಉಜ್ಜೀವನ ಬರ್ತಾಯಿತ್ತು. ಆದರೆ ಅವ್ರು ಒಂದು ತಪ್ಪು ಕೆಲಸ ಮಾಡಿದ್ರು ಗೊತ್ತಾ, ಏನಂದರೆ ಅವ್ರ ದೇಹಕ್ಕೆ ಅವರು ಆರೋಗ್ಯ ಕೊಡಲಿಲ್ಲ. ಅವ್ರ ದೇಹವನ್ನು ಅವ್ರು ನೋಡ್ಕೊಳ್ಳಿಲ್ಲ, ಸರಿಯಾದ ಟೈಮ್ಗೆ ಊಟ ಮಾಡಿಲ್ಲ, ಸರಿಯಾದ ಟೈಮ್ಗೆ ಅವ್ರ ಆರೋಗ್ಯ ನೋಡ್ಕೊಳ್ಳಿಲ್ಲ, ಸರಿಯಾದ ಟೈಮ್ಗೆ ಅವರು ಇದನ್ನು ಬ್ಯಾಲೆನ್ಸಿಂಗ್ ಆಗಿ ಹೋಗ್ಬೇಕು ಅನ್ನೋದು. ಈ ರೀತಿನೇ ಮಾಡಿದ್ರೇ ದೇವ್ರು ಕೇಳೋದು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿಬಿಟ್ರು, ತಪ್ಪಾದ ನಿರ್ಧಾರ ತೊಗೊಂಡ್ಬಿಟ್ರು. ಅವರು ಈ ರೀತಿ ಉಪವಾಸ ಮಾಡಬೇಕು, ಈ ರೀತಿ ಪ್ರಾರ್ಥನೆ ಮಾಡಬೇಕು, ಹಿಂಗೆ ಮಾಡಿದ್ರೇ ಸೇವೆ ನಡೆಯೋದು ಅಂತೇಳಿ ಅವ್ರು ಏನು ಮಾಡಿಬಿಟ್ರು, ತಪ್ಪಾದ ನಿರ್ಧಾರ ತೊಗೊಂಡ್ರು. ಈ ರೀತಿ ಹೋಗಿ ಏನಾಗೋಯ್ತು ಗೊತ್ತಾ, ಅವ್ರಿಗೆ ಕೊನೆಗೆ 3 ವರ್ಷ ಯವನಸ್ಥನಾಗಿರುವಾಗ ಭಯಂಕರವಾದ ಸೇವೆ ಮಾಡಿದ್ರಂತೆ ಅವರು. ಅದಾದಮೇಲೆ ಅವರ ಶರೀರದಲ್ಲಿ ಏನಾಗೋಯ್ತು, ನಿದ್ದೆ ಇಲ್ಲದೆ, ಸರಿಯಾಗಿ ಊಟ ಇಲ್ಲದೆ, ಅವರು ಟೈಮ್ ಟೇಬಲ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡದೆ, ಕ್ರಿಶ್ಚಿಯನ್ ಲೈಫ್ ಇಸ್ ಬ್ಯಾಲೆನ್ಸಿಂಗ್ ಲೈಫ್ ಅಂತೇಳಿ ಅರ್ಥ ಮಾಡ್ಕೊಳ್ಳದೆ ಅವರು ತಪ್ಪಾದ ನಿರ್ಧಾರಕ್ಕೆ ಕಾಲಿಟ್ಟಾಗ ಏನಾಗೋಯ್ತು, ಅವರ ದೇಹದಲ್ಲಿ ಆರೋಗ್ಯ ಸಮಸ್ಯೆ ಉಂಟಾಯಿತು. ಆರೋಗ್ಯ ಬಂದು ಅವರು ರೋಗಿಯಾಗಿ ಬೆಡ್ ರೀಡನ್ ಆಗಿ ಮಲ್ಕೊಂಡ್ಬಿಟ್ರು. ಅದರಿಂದ ಮತ್ತೆ ಅವರು ಚೇತರಿಸ್ಕೊಂಡು ಹೊರಗಡೆ ಶರೀರ ಬಹಳ ಬಲಹೀನ ಆಯಿತು. ಏನಾಗುತ್ತೆ ಗೊತ್ತಾ, ಇವತ್ತು ದೇವರ ಆಲಯ ಇದು, ಇದನ್ನು ನಾವೇನು ಮಾಡಬೇಕು, ಇದನ್ನು ಕೆಡಿಸಬಾರ್ದು. ಇದನ್ನು ನಾನು ಕೆಡಿಸಿದ್ರೆ ನಾನು ನಿಮ್ಮನ್ನು ಕೆಡಿಸ್ತೀನಿ ಅಂತ ದೇವರು ಹೇಳ್ತಾರೆ. ಅದಕ್ಕೆ ನಮ್ಮ ದೇಹದ ಆರೋಗ್ಯನೂ ನೋಡ್ಕೊಳ್ಬೇಕು, ನಮ್ಮ ಆತ್ಮದ ಆರೋಗ್ಯನೂ ಕೂಡ ನೋಡ್ಕೊಳ್ಬೇಕು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ, ಈ ರೀತಿಯಾಗಿ ಮಾಡಿ ಅವರು ದೇಹದ ಮೇಲೆ ಗಮನನೇ ಕೊಡಲಿಲ್ಲ, ಆರೋಗ್ಯದ ಮೇಲೆ ಗಮನನೇ ಕೊಡಲಿಲ್ಲ. ಅವರು ದೇವರ ನಮ್ಮ ಸರಿಯಾಗಿ ಪರಿಶುದ್ಧತೆಯಲ್ಲಿ ದೇವರ ಪ್ರಕಾರ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ, ಉತ್ತರ ಕೊಡ್ತಾರೆ. ಕೆಲವು ಟೈಮ್ ನಾವೇನು ಆಗಲೇಬೇಕು ಅಂತಲೂ ಕೂಡ ನಾವು ಒಂದೊಂದು ಸಮಯಕ್ಕೆ ಒಂದೊಂದು ಟೈಮ್ ಇದೆ. ಅದಕ್ಕಾಗಿ ನಾವು ಕಾದುಕೊಂಡಿರಬೇಕು, ಅದಕ್ಕಾಗಿ ನಾವು ಕಾಯಬೇಕು.
ಈ ರೀತಿಯಾಗಿ ಆ ಸೇವಕರು ಏನು ಮಾಡಿದ್ರು, ಬೆಡ್ ರೀಡನ್ ಆಗಿಬಿಟ್ರು. ಬೆಡ್ ರೀಡನ್ ಆಗಿ ಅವರು ಮತ್ತೆ ಎದ್ದು ಅವರು ಮತ್ತೆ ಸೇವೆ ಮಾಡಬೇಕಂದ್ರೆ ಅವರ ಶರೀರದಲ್ಲಿ ಬಲ ಇಲ್ಲ, ಆತ್ಮದಲ್ಲಿ ಪುಷ್ಟಿಯಾಗಿದ್ದಾರೆ. ಅವರು ಎಷ್ಟು ಪುಷ್ಟಿಯಾಗಿದ್ದಾರೆ ಅಂದರೆ ಅಷ್ಟು ಪುಷ್ಟಿ. ಇವಾಗ ನಾನು ಹೋಗಿ ಸೇವೆ ಮಾಡಬೇಕಂದ್ರೆ ನನ್ನ ದೇಹ ಆರೋಗ್ಯವಾಗಿದ್ರೆ ತಾನೇ ನಾನು ಸೇವೆ ಮಾಡೋಕ್ಕಾಗತ್ತೆ. ಆತ್ಮ ಪುಷ್ಟಿಯಾಗಿ ಇಟ್ಕೊಂಡು ನಾನು ಮನೆಯಲ್ಲೇ ಮಲ್ಕೊಂಡ್ರೆ ಸೇವೆ ಮಾಡೋಕ್ಕಾಗಲ್ಲ. ಈ ಆತ್ಮ ಬಲವಾಗಿದೆ, ಪುಷ್ಟಿಯಾಗಿದೆ. ಅವರು ಎದ್ದು ನಿಂತು ಅವ್ರ ಬಾಯಿ ತೆಗೆದ್ರೆ ರೋಗಸೋಕೆ ನಡೀತಾ ಇದೆ, ದೆವ್ವಗಳು ಬಿಟ್ಟು ಹೋಗ್ತಾ ಇದೆ, ಅದ್ಭುತಗಳು ನಡೀತಾ ಇದೆ. ಆದರೆ ಕನ್ವೆನ್ಷನ್ ಕ್ರೂಸೈಡ್ ಹೋಗಬೇಕು, ಸಭೆಗೆ ಹೋಗ್ಬೇಕು, ಅವರು ಒಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಅವರಲ್ಲಿ ಶರೀರದಲ್ಲಿ ಬಲ ಇಲ್ಲ, ಆರೋಗ್ಯ ಇಲ್ಲ. ಈ ರೀತಿಯಾಗಿ ಅವ್ರು ಮಲ್ಕೊಂಡು ಅವ್ರ ನಿದ್ದೆ ಮಾಡಿ ಅವ್ರಿಗೆ ಬೇಜಾರಾಗಿ, ಅಯ್ಯೋ ನನ್ನ ಸೇವೆ ಏನಾಗ್ತಾ ಇದೆ, ದೇವ್ರು ಕರೆದಿರೋದು ಉದ್ದೇಶ ಏನಾಗ್ತಾ ಇದೆ, ದೇವ್ರ ಚಿತ್ತ ಏನಾಗ್ತಾ ಇದೆ ಅಂತೇಳಿ ಮೆಂಟಲಿ ಸ್ಟ್ರೆಸ್ ಮಾಡ್ಕೊಂಡು ಅವ್ರು ಏನಾಯ್ತಂದ್ರೆ ಕೊನೆಗೆ ಅವ್ರ ಬ್ರೈನ್ ಒಂದು ರೀತಿ ಏನಂತ ಡಿಪ್ರೆಷನ್ ಥರ ಹೋಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ಅವರೇ ತೀರ್ಮಾನಗಳು ತೆಗೆದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ವೈರಾಗ್ಯವಾಗಿ ಹೋಗ್ತಾ ಇದ್ರಂತೆ. ಒಂದು ಕನ್ವೆನ್ಷನ್ ಕೂಟವನ್ನು ಅರೇಂಜ್ ಮಾಡಿಬಿಡ್ತಾ ಇದ್ರಂತೆ. ಅರೇಂಜ್ ಮಾಡಿ ಇನ್ನೇನು ಆ ಟೈಮ್ಗೆ 10 ಗಂಟೆಗೆ ಹೋಗ್ಬೇಕು, ಕೂಟ ನಡೆಸ್ಬೇಕು. ಆ ಟೈಮಲ್ಲಿ ಅವ್ರಿಗೆ ಆರೋಗ್ಯ ಇಲ್ಲ, ಹೋಗೋಕ್ಕಾಗ್ತಾ ಇಲ್ಲ. ಜನ ಎಲ್ಲ ಬರೋರಂತೆ. ಏವನ್ ರಾಬರ್ಟ್ ಅಂದರೆ ಒಂದು ಶಕ್ತವಾದ ದೈವ ಸೇವಕರಂತೇಳಿ ಗುಂಪು ಜನ ಬಂದು ಅದ್ಭುತಗಳಿಗೋಸ್ಕರ ಹೊಂದ್ಕೊಳ್ಳೋಕ್ಕೋಸ್ಕರ ಬರ್ತಿದ್ರಂತೆ. ಆದರೆ ಈ ಸೇವಕರು ಬರ್ತಾ ಇರಲಿಲ್ಲಂತೆ. ಅನೇಕ ಜನರು ಬೇಜಾರು ಮಾಡಿಕೊಂಡು ದುಃಖದಲ್ಲಿ ವೇದನೆಯಲ್ಲಿ ಹೋಗ್ತಾ ಇದ್ರಂತೆ. ಆ ಟೈಮಲ್ಲಿ ಅನೇಕ ಸೇವಕರು ಬಂದು ಹೇಳ್ತಾ ಇದ್ರಂತೆ, ಅನೇಕ ಪ್ರವಾದಿಗಳು ಬಂದು ಹೇಳ್ತಾ ಇದ್ರಂತೆ, ನೀನು ಮಾಡ್ತಾ ಇರೋದು ತಪ್ಪು, ಇದು ಸರಿಯಲ್ಲ, ನೀನು ತಿದ್ದುಕೋ, ನೀನು ಸರಿಪಡಿಸ್ಕೋ, ನೀನು ಒಳ್ಳೆ ರೀತಿಯಲ್ಲಿ ನಡಿ, ಇದನ್ನ ಟೈಮ್ ಟೇಬಲ್ನ ಚೇಂಜ್ ಮಾಡ್ಕೋ, ದೇವ್ರಿಗಾಗಿ ಸಮಯ ಕೊಡು, ನೀನು ಬ್ಯಾಲೆನ್ಸಿಂಗ್ ಆಗಿ ಹೋಗ್ಬೇಕು, ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡು, ಊಟ ಮಾಡೋ ಟೈಮಲ್ಲಿ ಊಟ ಮಾಡಿ, ಈ ರೀತಿಯೇ ಪ್ರಾರ್ಥನೆ ಮಾಡಬೇಕು ಅಂತ ಅನೇಕರು ಬಂದು ಹೇಳಿದ್ರೆ ಅವ್ರು ಹೇಳ್ತಾ ಇದ್ರಂತೆ, ನೀನು ಹೇಳೋದು ಸರಿಯಲ್ಲ, ನಾನು ಹೇಳಿದ್ದೆ ನಡಿಬೇಕು, ನಾನು ಹಿಂಗೆ ಇರೋದು, ನಾನು ಈ ರೀತಿಯೇ ಜೀವಿಸೋದು ಅಂತೇಳಿ ಅವ್ರು ಏನು ಮಾಡಿದ್ರಂತೆ, ಯಾವ ಸೇವಕರ ಮಾತು ಕೂಡ ಅವ್ರು ಕೇಳಲಿಲ್ಲಂತೆ, ಯಾವ ಪ್ರವಾದಿಗಳ ಮಾತು ಕೂಡ ಅವ್ರು ಕೇಳದ ರೀತಿಯಲ್ಲಿ ಅವ್ರ ಮೈಂಡ್ ಒಂದು ರೀತಿ ಸೈತಾನ್ ಅವ್ರನ್ನ ಟ್ರ್ಯಾಕ್ ಮಾಡಿ ಹಿಡಿದಿಟ್ಕೊಂಡ್ಬಿಟ್ಟಿದ್ದಂತೆ ಅವ್ರನ್ನ. ಹೀಗೆ ಅವರು ಕೊನೆಗೆ ಅವರು 3 ವರ್ಷ ಮಾಡಿದಷ್ಟೇ ಸೇವೆ, ಅವರು ಮರಣ ಬರೋವರೆಗೂ ಅವ್ರು ಸೇವೆನೇ ಮಾಡೋಕ್ಕಾಗಿಲ್ಲಂತೆ. ಈ ರೀತಿ ಅವ್ರ ಜೀವನದಲ್ಲಿ ಅವ್ರ ಬಗ್ಗೆ ಭಯಂಕರವಾಗಿದೆ. ನೀವು ಬೇಕಾದರೆ ಗಾಡ್ ಚಾನಲ್ಸ್ ಬುಕ್ ತೆಗೆದು ಓದಿ ನೋಡಿದ್ರೆ ಆ ಸೇವಕರ ಬಗ್ಗೆ ನಿಮಗೆ ಆ ಸ್ಟೋರಿ ಇದೆ. ಅನೇಕ ಅವ್ರ ಜೀವನದಲ್ಲಿ ತಪ್ಪಾದ ನಿರ್ಧಾರಗಳಲ್ಲಿ ತೆಗೆದುಕೊಂಡು ಅವರ ಸೇವೆನ ಫುಲ್ಫಿಲ್ ಮಾಡೋಕ್ಕಾಗದೆ ಅವರು ಕೊನೆಗೆ ಮರಣಕ್ಕೆ ಹೋಗೋ ಟೈಮಲ್ಲಿ ಅವ್ರು ಏನು ಬರೆದ್ರು ಗೊತ್ತಾ, ದೇವರು ಕರೆದಿರೋಂಥ ಸೇವೆನ ನಾನು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು. ಇವತ್ತು ನಾವು ದೆವ್ವ ಬಿಡಿಸ್ಬೋದು, ರೋಗ ಸೌಖ್ಯ ಮಾಡ್ಬೋದು, ಅದ್ಭುತಗಳು ಮಾಡ್ಬೋದು, ಏನೆಲ್ಲ ನಾನು ಯೇಸು ನಾಮದಲ್ಲಿ ಮಾಡ್ತಾ ಇದ್ದೀನಿ, ನಾನು ಸೇವೆಗೆ ಹೋಗ್ತಾ ಇದ್ದೀನಿ, ಸುವಾರ್ತೆ ಸಾರ್ತಾ ಇದ್ದೀನಿ, ನಾನು ಹಾಡಾಡ್ತಾ ಇದ್ದೀನಿ, ನಾನು ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತ ಹೇಳೋದೆಲ್ಲ ಸೇವೆ. ದೇವರ ಚಿತ್ತ ಏನಂಬುದು ತಿಳಿದುಕೊಂಡು ಮಾಡೋದೇ ದೇವರ ಸೇವೆ. ಅದನ್ನು ತಿಳ್ಕೊಂಡು ನಾವು ಸೇವೆ ಮಾಡಬೇಕು. ಇಲ್ಲ ನಾವು ಈ ರೀತಿಯಾಗಿ ನಾವು ನಮ್ಮ ಲೈಫನ್ನ, ನಮ್ಮ ಜೀವನನ ಬ್ಯಾಲೆನ್ಸಿಂಗ್ ಆಗಿ ಹೋಗಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಅದು ಕರೆಕ್ಟಾಗಿ ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಹೇಳೋದು, ಯಾವತ್ತೂ ಕೂಡ ನಾವು ಎಲ್ಲ ವಿಷಯದಲ್ಲೂ ಕೂಡ ನಾವು ಜ್ಞಾನವಾಗಿರಬೇಕು, ಮತ್ತು ಎಚ್ಚರವಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ಎಲ್ಲ ಇದರಲ್ಲೂ ಕೂಡ ಲೇಸಿ ಆಗಿರಬಾರ್ದು. ನಾವು ಪ್ರತಿಯೊಂದು ಕೂಡ ವಿಷಯದಲ್ಲೂ ಕೂಡ ನಾವು ಎಚ್ಚರವಾಗಿರಬೇಕು. ಪ್ರತಿಯೊಂದು ವಿಷಯದಲ್ಲೂ ಕೂಡ ಆ್ಯಕ್ಟಿವ್ ಆಗಿರೋದಕ್ಕೆ ನಾವು ಪ್ರಾರ್ಥನೆ ಮಾಡೋದಕ್ಕೆ ನಮ್ಮನ್ನೇ ನಾವು ಒಪ್ಪಿಸ್ಕೊಡ್ಬೇಕು. ಅದಕ್ಕೆ ಆಧಾರವಾಗಿ ಮತ್ತೊಂದು ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 13:24. ಓದಿ ಸಿಸ್ಟರ್. ಬೆತ್ತ ಹಿಡಿದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪುತ್ರನಿಗೆ ಮಿತ್ರ. 25. ಶಿಷ್ಯನು ಹೊಟ್ಟೆ ತುಂಬ ಉಣ್ಣುವನು, ದುಷ್ಟನು ಹೊಟ್ಟೆ ಹಸಿದೇ ಇರುವನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ಇವಾಗ ನಮ್ಮ ಮಕ್ಕಳು ಲೇಸಿಯಾಗಿರಬಾರ್ದು ಅಂದರೆ ನಾವು ನಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ತಿದ್ದಬೇಕು. ತಿದ್ದಿಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ, ನಮ್ಮ ಮಾತು ಅವ್ರು ಕೇಳೋದಿಲ್ಲ. ಯಾವ ತಂದೆ ತಾಯಿ ಯಾವುದೇ ಮಕ್ಕಳು ನೋಡಿ, ದೇವ್ರು ಯಾಕೆ ಗೊತ್ತಾ ಕುಟುಂಬ ಅಂತ ಹೇಳೋದು, ಫಸ್ಟ್ ಕುಟುಂಬನ ಯಾಕೆ ದೇವರು ಆದಾಮ್ ಅವಳನ್ನು ದೇವರು ಸೃಷ್ಟಿ ಮಾಡಿಬಿಟ್ಟು ಈ ಕುಟುಂಬ ಆಶೀರ್ವದಿಸಲ್ಪಡಬೇಕಂತ ದೇವ್ರು ಹೇಳಿದ್ರು ಅಲ್ವಾ. ಆದರೆ ಇವತ್ತು ನಾವು ಪ್ರತಿಯೊಂದು ಕೂಡ ನಾವು ಮಕ್ಕಳನ್ನು ಬೆಳೆಸುವಂಥ ಒಂದು ರೀತಿ ನಾವು ತಿಳ್ಕೊಂಡಿರ್ಬೇಕು. ಯಾವ ಮಕ್ಕಳು ತಂದೆ ತಾಯಿಯ ಕೈಯಲ್ಲಿ ಬೆಳೆದಿರಲ್ಲ, ಆ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ಇರೋದಿಲ್ಲ, ಆ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ನಡೀತಾ ಇರಲ್ಲ, ಅವರು ತಪ್ಪಾದ ದಾರಿಯಲ್ಲಿ ನಡೀತಾ ಇರ್ತಾರೆ. ಅದು ಮಾತ್ರ ಅಲ್ಲ, ನಮ್ಮ ಮಕ್ಕಳನ್ನು ನಾವು ಮುದ್ದು ಮಾಡಿ ಬೆಳೆಸಬಾರ್ದು. ಅದಕ್ಕೆ ನಾವು ವಾಕ್ಯ ಹೇಳ್ತದೆ, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಅಂತೆ. ಅಂದರೆ ಯಾರು ಬೆತ್ತ ತಗೊಂಡು ಮಕ್ಕಳನ್ನ ಹೊಡೆಯೋದಿಲ್ಲ, ಅವರ ತಂದೆ ತಾಯಿ ಏನಾಗ್ತಾರೆ, ಶತ್ರು ಆಗ್ತಾರೆ. ಇವತ್ತು ನಾವು ಅನ್ಕೊಳ್ತೀವಿ, ಅಯ್ಯೋ ನಮ್ಮ ಮಕ್ಕಳನ್ನ ಹೊಡಿಬಾರ್ದು, ನಮ್ಮ ಹಾಗೆ ಹೀಗೆ ಅಂತೇಳಿ ನಾವು ಬೆಳೆಸ್ತೀವಿ.
ಮಾಡ್ತೀವಿ ಅಂತ ಅನ್ಕೊಳ್ಳಿ, ಆದರೆ ಅವ್ರು ಏನಾಗ್ತಾರೆ, ಶತ್ರು ಆಗ್ತಾರೆ. ಬೆತ್ತ ಹಿಡಿಯೋದೇ ರಪ್ಪ ಅವನೇನಾಗ್ತಾನೆ, ಶತ್ರು ಆಗ್ತಾನೆ. ಅದಕ್ಕೆ ನಾವು ಶಿಕ್ಷಿಸುವ ಪಿತ ಬಂದು ಪುತ್ರನಿಗೆ ಮಿತ್ರನಾಗಿರ್ತಾನೆ. ಯಾರು ಶಿಕ್ಷಿಸೋದು ಅವ್ರು ಬಂದು ಮಿತ್ರನಾಗಿರ್ತಾನೆ. ಅದೇ ರೀತಿ ದೇವರ ಮಕ್ಕಳೇ, ಈ ಲೋಕದ ತಂದೆ ನಮ್ಮನ್ನು ಬಂದ್ಬಿಟ್ಟು ಇವತ್ತು ದೇವ್ರು ಯಾಕೆ ನಮ್ಮನ್ನು ಅವಾಗ ಶಿಕ್ಷಿಸೋದು, ಯಾಕೆ ಅವಾಗ ನಮ್ಮನ್ನು ತಿದ್ದೋದು, ಯಾಕೆ ಅವಾಗ ನಮ್ಮನ್ನು ಎಚ್ಚರಿಸೋದು, ನಮಗೆ ಶೋಧನೆಗಳು, ಕಣ್ಣೀರು, ಹೋರಾಟ, ದುಃಖ, ರೋಗ, ಅಯ್ಯೋ ಪಾಪ ಮಾಡಿಬಿಟ್ಟಿದ್ದಾಳೆ ಅದಕ್ಕೆ ಈ ಥರ ಪ್ರಾಬ್ಲಮ್ ಇದೆ ಅಲ್ಲ. ದೇವರು ನಮ್ಮನ್ನು, ಯಾಕೆಂದರೆ ಆತನ ತಂದೆ ಆಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. ಆದ ಕಾರಣ ದೇವರು ಅವಾಗ ನಮ್ಮನ್ನು ಶಿಕ್ಷಿಸುವಾಗ ಆ ಶಿಕ್ಷೆಗೆ ನಾವು ದೇವರಿಗೆ ಒಪ್ಪಿಸ್ಕೊಡ್ಬೇಕು. ದೇವರು ನಮ್ಮನ್ನು ಶಿಕ್ಷಿಸ್ತಾ ಇದ್ದಾರೆ ಅಂದರೆ ಒಳ್ಳೆ ಒಂದು ರೂಪಾಂತರವಾದ ಮಗನಾಗಿ ದೇವರು ಹೊರಗಡೆ ತರ್ತಾರೆ. ಈ ಲೋಕದ ತಂದೆ ಕೂಡ, ನಾವು ತಂದೆ ತಾಯಿಗಳಾಗಿರೋ ನಾವು ಕೂಡ ಏನು ಮಾಡಬೇಕು, ನಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ನಡೆಸಬೇಕು. ನಮ್ಮ ಮಕ್ಕಳನ್ನ ಸರಿಯಾಗಿ ರೀತಿಯಲ್ಲಿ ನಡೆಸಿದ್ರೆ ಮಾತ್ರನೇ ಆ ಮಕ್ಕಳು ಒಳ್ಳೆ ಮಾರ್ಗದರ್ಶನ ಉಳ್ಳವರಾಗಿರ್ತಾರೆ. ಇಲ್ಲ ಅಂದರೆ ಅವರ ದಾರಿ ಸರಿಯಾಗಿರೋದಿಲ್ಲ, ಅವರ ಮಾರ್ಗ ಸರಿಯಾಗಿರೋದಿಲ್ಲ, ಅವರ ನಡತೆ ಕೂಡ ಸರಿಯಾಗಿರೋದಿಲ್ಲ. ದೇವರ ಮಕ್ಕಳೇ, ಶಿಷ್ಟನ ಹೊಟ್ಟೆ ತುಂಬ ಉಣ್ಣುವನು, ದುಷ್ಟನ ಹೊಟ್ಟೆ ಹಸಿದಿರುವುದು. ಹಲ್ಲೆಲೂಯಾ. ಅಂದರೆ ಶಿಷ್ಟನ ಅಂದರೆ ದೇವರಲ್ಲಿ ನಡೆಯುವವನು, ದೇವರ ಭಯಭಕ್ತಿಯಲ್ಲಿ ನಡೆಯುವವನು, ದೇವರು ಹೇಳುವಂಥ ಎಲ್ಲ ಸೋಂಬೇರಿತನವನ್ನು ಬಿಟ್ಟು ದೇವರಿಗೋಸ್ಕರ ಅವನು ಎದ್ದು ವೈರಾಗ್ಯ ಉಳ್ಳವನು ಏನಾಗಿರ್ತಾನೆ, ಅವನು ಯಾವಾಗ ಅವನ ಹೊಟ್ಟೆ ತುಂಬದಾಗೆ ಇರುತ್ತಂತೆ. ಅವನಿಗೆ ಹಸಿವಾದರೂ ಕೂಡ ಅವನು ಅಧಿಕವಾಗಿ ತಿನ್ನೋದಕ್ಕೆ ಆಸೆ ಪಡೋದಿಲ್ಲ. ಕೆಲವರು ತಿನ್ನಬೇಕು, ಕುಡಿಬೇಕು, ಈ ಥರನೇ ಇರ್ತಾರೆ. ಆದರೆ ದೇವರ ಮಕ್ಕಳಿಗೆ ಅಧಿಕ ಹಸಿವಿರೋದಿಲ್ಲ. ಆದರೆ ಅದು ಯಾವಾಗಲೂ ಏನಾಗಿರುತ್ತೆ, ಅವ್ರ ಹೊಟ್ಟೆ ತುಂಬಿದಾಗೆ ಇರುತ್ತಂತೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರ ಲೇಜಿಯಾಗಿದ್ದರೆ, ಲೇಜಿತನ ಅನ್ನೋದು ಬಂದ್ಬಿಟ್ಟು ನಮ್ಮ ಜೀವಿತದಲ್ಲಿ ಆರೋಗ್ಯ ಕೆಟ್ಟೋಗುತ್ತೆ. ಒಂದನೇದಾಗಿ ನಮ್ಮ ಜೀವಿತದಲ್ಲಿ ಲೇಜಿನೆಸ್ ಬಂದರೆ ನಾವು ಉದ್ಧಾರ ಆಗಲ್ಲ, ನಾವು ಹಾಕುವ ಕೆಲಸದಲ್ಲಿ ನಾವು ಸಕ್ಸಸ್ ಕಾಣಲ್ಲ. ಲೇಜಿ ಇರೋನು ಡಿಸೈರ್ ಇಟ್ಕೋಬಾರ್ದು. ಒಂದನೇದಾಗಿ ಏನಿರಬಾರ್ದು, ಅವನಲ್ಲಿ ಯಾವುದೇ ರೀತಿ ಆಸೆ ಇರಬಾರ್ದು. ಆಸೆ ಇದೆಯಾ, ಲೇಜಿತನ ತೆಗೆದಾಕಬೇಕು. ಎರಡನೇದಾಗಿ ನಾವು ನಮ್ಮ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು. ಮೂರನೇದಾಗಿ ನಾವು ಆಕ್ಟಿವ್ ಆಗಿದ್ದರೆ, ನಾವೆಲ್ಲ ಕೆಲಸ ಮಾಡ್ತಾ ಇದ್ರೆ ಯಾವ ರೋಗ ನಮಗೆ ಬರೋದಿಲ್ಲಂತೆ, ನಾವು ಆರೋಗ್ಯವಾಗಿರ್ತೀರಂತೆ. ಇಲ್ಲ ಲೇಜಿ ಆಗಿದ್ರೆ ಎಲ್ಲ ರೋಗನೂ ಬಂದ್ಬಿಡುತ್ತೆ. ತಿಂದು ಮಲಗೋದು, ಎದ್ದೋಳೋದು, ಈ ರೀತಿಯಾಗಿ ಮಾಡ್ತಾ ಇದ್ರೆ ಬರೋ ರೋಗ ಎಲ್ಲ ಅವ್ರಿಗೆ ಬಂದು ಅಂಟ್ಕೊಂಡಿರುತ್ತೆ. ಆಕ್ಟಿವ್ ಆಗಿ ನೋಡಿ, ಆಗಿನ ಕಾಲದಲ್ಲಿ ಅಜ್ಜಿ ತಾತ ಹೊಲದಲ್ಲಿ ಕೆಲಸ ಮಾಡೋರು, ಹಳ್ಳಿ ಊರಲ್ಲಿ ಇರೋರಿಗೆಲ್ಲ ರೋಗನೇ ಇಲ್ಲ. ಇಲ್ಲಿರೋರಿಗೆ ಎಲ್ಲ ರೋಗ ಇದೆ, ಎಲ್ಲ ಥರ ರೋಗ ಇದೆ. ಯಾಕೆ? ಕೆಲಸ ಮಾಡಲ್ಲ. ಕೈಗೊಂದು ಆಳು, ಅವ್ರಿಗೊಂದು ಆಳು, ಇವ್ರಿಗೊಂದು ಆಳು ಇದ್ದಾರೆ. ಇವತ್ತು ಎಷ್ಟೋ ಜನ ಆ ಕುಟುಂಬಗಳಲ್ಲಿ ನೋಡ್ತೀನಿ, ಸ್ತ್ರೀಯರು ಮುಂಜಾನೆ ಎದ್ದೋಳಲ್ಲ, ಪ್ರಾರ್ಥನೆ ಮಾಡಲ್ಲ, ಮಕ್ಕಳನ್ನ ನೋಡ್ಕೊಳ್ಳಲ್ಲ, ಮನೇಲಿ ಕೆಲಸ ಮಾಡಲ್ಲ. ಇವಾಗ ಏನಾಗೋಗಿದೆ ಗೊತ್ತಾ, ಗಂಡನಿಗೆ ಮನೆಯಲ್ಲಿ ಆರ್ಡ್ರ್ ಮಾಡಿದ್ರೆ ಹೋಟ್ಲಿಂದನೇ ಫುಡ್ ಬರುತ್ತೆ, ಆರ್ಡ್ರ್ ಮಾಡಿದ್ರೆ ಪಿಜ್ಜಾ ಎಲ್ಲ ಬಂದ್ಬಿಡುತ್ತೆ, KFC ಬರುತ್ತೆ. ಈಗ ಹೋಟೆಲ್ಗಳಿರೋದ್ರಿಂದ ಇವತ್ತು ಕುಟುಂಬಗಳು ಚೆನ್ನಾಗಿದೆ ಅನ್ಸುತ್ತೆ ನನ್ನ ಪ್ರಕಾರ. ಹೋಟೆಲ್ ಇಲ್ಲ ಅಂದಿದ್ರೆ ಎಲ್ಲ ಕುಟುಂಬ ಹೊಡೆದೋಗ್ತಾಯಿತ್ತು ಇವತ್ತು. ಅದಕ್ಕೆ ದೇವರ ಮಕ್ಕಳು, ದೇವ್ರಿಗೆ ಇವತ್ತು ಏನಾಗಿದೆ ಗೊತ್ತಾ, ಹೆಣ್ಣು ಮಕ್ಕಳು ಸೋಂಬೇರಿಗಳ. ದೇವ್ರ ವಾಕ್ಯ ಹೇಳುತ್ತದೆ, ಜ್ಞಾನೋಕ್ತಿಗಳಲ್ಲಿ ಮುಂಜಾನೆ ಎದ್ದು ಸ್ತ್ರೀಯರು ಅವರು ಪ್ರಾರ್ಥನೆ ಮಾಡಿ ತನ್ನ ಮನೆ ಕೆಲಸಗಳನ್ನ ನೋಡಿಕೊಂಡು ಗಂಡನಿಗೆ ಬೇಕಾದನ್ನು ಊಟಕ್ಕೆ ಇಡ್ತಿದ್ಲಂತೆ ಅವಳು. ಈ ರೀತಿಯಾಗಿ ದೇವರ ಮಕ್ಕಳೇ ನಾವೇನಾಗಿರಬೇಕು, ದೇವರಿಗೆ ಇಷ್ಟ ಆಗದೆ ಇರೋದು ಕಾರ್ಯ ಲೇಜಿಯಾಗಿರೋರು ಕಂಡ್ರೆ ದೇವ್ರಿಗೆ ಇಷ್ಟ ಇಲ್ಲ, ಅವ್ರನ್ನ ಉಪಯೋಗಿಸೋದಿಲ್ಲ. ಸೇವೆಯಲ್ಲೂ ಕೂಡ ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ಲೇಜಿಗಳನ್ನ ದೇವ್ರು ಉಪಯೋಗಿಸೋದಿಲ್ಲ. ಅದಕ್ಕೆ ನಾವೇನಾಗಿರ್ಬೇಕು, ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಾವೇನಾಗಿರ್ಬೇಕು, ಆಕ್ಟಿವ್ ಆಗಿರಬೇಕು. ಲೇಜಿತನ ನಾವೇನು ಮಾಡಬೇಕು, ಓವರ್ಕಮ್ ಮಾಡಬೇಕು. ಅದನ್ನು ನಾವು ಫೈಟ್ ಮಾಡಬೇಕು. ಇಲ್ಲ ನಾನು ಲೇಜಿ ಆಗಿರೋದಿಲ್ಲ, ದೇವ್ರ ವಾಕ್ಯ ಈಗ ಹೇಳುತ್ತೆ ನೀನು ಲೇಜಿ ಆಗಿರಬೇಡ ಅಂತೇಳಿ ನಾವೇನು ಮಾಡಬೇಕು, ಓವರ್ಕಮ್ ಮಾಡಬೇಕಂದ್ರೆ ಅದನ್ನು ನಾವು ಫೈಟ್ ಮಾಡಬೇಕು. ಫೈಟ್ ಮಾಡೋದಂದ್ರೆ ಏನು, ದೇವರ ಸನ್ನಿಧಾನದಲ್ಲಿ ಕುಳಿತು ನಾವು ಪ್ರಾರ್ಥನೆ ಮಾಡಿ ದೇವರ ಬಳಿಯಲಿಗೆ ನಾವು ಕೇಳ್ಕೊಳ್ಬೇಕು. ದೇವರ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ, ನನ್ನ ಶರೀರ ಬಲ ಏನಿದೆ, ನನ್ನ ಶರೀರ ಈಗ ಸೆಟ್ ಆಗೋಗಿದೆ, ನನ್ನ ಬಾಡಿ ಈ ಥರ ಆಗಿಬಿಟ್ಟಿದೆ, ನನ್ನ ಲೇಜಿತನದಿಂದ ತೆಗೆದಾಕಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ನೋಡಿ ದೇವರೇ, ಕೆಲವು ಟೈಮು ಇವತ್ತು ದೇವ್ರು ನೋಡ್ತಾರೆ, ಸೋಂಬೇರಿತನಗಳನ್ನ ಸೋಂಬೇರಿಯಾಗಿರೋಕೆ ಬಿಡಲ್ಲ. ನೀನು ಸೋಂಬೇರಿತನ ತೆಗೆದಾಕ್ಬೇಕಂದ್ರೆ ಕೆಲವನ್ನ ನಿನ್ನ ಜೀವಿತದಲ್ಲಿ ತೆಗೆದಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬಾಬು ಅಣ್ಣಗೆ ನಾವು ಸ್ವಾರ್ಥ ಹೇಳಿದ್ರು ಸುಮಾರು ಸರಿ, ದೇವ್ರ ಬಗ್ಗೆ ಹೇಳಿದ್ರು ಕೇಳಿಲ್ಲ. ದೇವ್ರು ಏನು ಮಾಡಿದ್ರು, ಯಾರನ್ನ ಕಿತ್ಕೋಬೇಕು, ಅವ್ರನ್ನ ಸಾಕ್ತಾ ಇದ್ದಂತ, ಅವ್ರನ್ನ ಸಾಕಿ ಅವ್ರಿಗೆ ಟೈಮ್ಗೆ ಹೋಟೆಲಿಂದ ಊಟ ತಂದುಕೊಟ್ಟು, ಅವ್ರಿಗೆ ದುಡ್ಡು ತಂದುಕೊಟ್ಟು, ಮೆಡಿಸಿನ್ಗೆಲ್ಲ ಕೊಡುವಂಥ ತಂದೆನ ದೇವ್ರು ಏನು ಮಾಡಿದ್ರು, ಅಲ್ಲಿಂದ ತೆಗೆದುಹಾಕಿದ್ರು. ತಂದೆ ಅವ್ರ ದೇವರ ಬಳಿಯಲ್ಲಿ ಹೋದ್ರು. ಯಾವಾಗ ಅವ್ರಿಗೆ ಗೊತ್ತಾಯಿತು, ನನ್ನ ಜೀವನಕ್ಕೆ, ನನ್ನ ನೋಡ್ಕೊಳ್ಳೋಕ್ಕೆ ಈ ಲೋಕದ ತಂದೆ ಇಲ್ಲ, ಈ ಲೋಕದ ತಂದೆ ನನ್ನ ಸಾಕೋಕ್ಕೆ ಅವ್ರು ಈ ಲೋಕದಲ್ಲಿ ಇಲ್ಲ, ನನಗೆ ಮೆಡಿಸಿನ್ ಕೊಡೋದಕ್ಕೆ ಈ ಲೋಕದಲ್ಲಿರೋ ತಂದೆ ನನಗಿಲ್ಲ ಅಂತೇಳಿ ಅವ್ರು ಏನು ಮಾಡಿದ್ರು, ಯೇಸು ಸ್ವಾಮಿನ ನಂಬೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರೇ ನನಗೆ ತಂದೆ ಅಂತೇಳಿ ಅವ್ರು ನಂಬಿಕೆ ಇಟ್ಟರು. ಅವ್ರು ನಂಬಿ ದೇವ್ರನ್ನ ಅರಿಕೆ ಮಾಡಿ, ಇವತ್ತು ನನಗೆ ದೇವ್ರು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತೇಳಿ ಅವರು ಮತ್ತೆ ದೇವ್ರನ್ನ ದೀಕ್ಷಾಸ್ಥಾನ ತೆಗೆದುಕೊಂಡು
ದೇವರನ್ನ ಮಗನಾಗಿ ಅಂಗೀಕಾರ ಮಾಡಿ ಇವತ್ತು ಏನೇ ಬಂದರೂ ಅವ್ರು ದೇವ್ರನ್ನ ಹತ್ಕೊಳ್ತಾರೆ. ಏಸಪ್ಪ ನನಗೆ ಇದರಿಂದ ಬಿಡುಗಡೆ ಕೊಡು ಅಂತ ಎಲ್ಲರೂ ಕೂಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ದೇವರ ಮಕ್ಕಳೇ, ದೇವರು ಹೇಳುವಾಗ ನಾವು ಲೇಜಿಯಿಂದ ಹೊರಗಡೆ ಬರಬೇಕು. ಇಲ್ಲ ಅಂದರೆ ನಮ್ಮ ಜೀವಿತದಲ್ಲಿ ಇಂಥ ಕಾರ್ಯಗಳು ನಡೆಯೋದಕ್ಕೆ ಅವಕಾಶ ಕೊಡಬೇಡ್ರಿ. ದೇವರು ಒಂದು ವ್ಯಕ್ತಿ ಒಂದು ಪಾಪಿ ಮನ ತಿರ್ಬೇಕಾದ್ರೆ ಅವ್ನು ಹೆಂಗಾದ್ರೂ ಬಂದೇ ಬರ್ತಾನೆ, ಬರದೇ ದೇವ್ರು ಬಿಡೋದಿಲ್ಲ. ನೋಡಿ, ನಮ್ಮ ಭಾವ ಅವರು ಬರೋದೇ ಇಲ್ಲ, ರಕ್ಷಣೆಗೆ ಬರಲ್ಲ ಅಂತ ನಾವು ತಿಳ್ಕೊಂಡಿದ್ರಿ. 10 ವರ್ಷ ಆದರೂ ಕೂಡ ದೇವರನ್ನ ಬಿಡದೆ ಯಾವ ರೀತಿ ಅವ್ರನ್ನ ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಬರೋದು ಅನ್ನೋದು ಆತನಿಗೆ ಗೊತ್ತಿತ್ತು. ಈ ಲೋಕದ ತಂದೆನ ತೆಗೆದ್ರೆ ಪರಲೋಕದಲ್ಲಿರೋ ತಂದೆ ಅವರಿಗೆ ತಂದೆ ಆಗಿದ್ದು ಇವತ್ತು ಅವ್ರನ್ನ ನಡೆಸ್ತಾ ಇದ್ದಾರೆ ದೇವ್ರ ಮಕ್ಕಳೇ. ಅದಕ್ಕೆ ಕೆಲವನ್ನ ನಾವು ಓವರ್ಕಮ್ ಮಾಡಬೇಕು. ಅಂದರೆ ನಾವು ಅದನ್ನು ಬಿಡಬೇಕು. ಇಲ್ಲ, ನಾನು ಬಿಡ್ತೀನಿ, ಇದಾಗುತ್ತೆ ನನ್ನ ಕೈಯಲ್ಲಿ, ನಾನು ಮಾಡ್ತೀನಿ ಅಂತೇಳಿ ನಾವು ಬಿಟ್ಟರೆ ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಕಾಣೋದು, ಆಶೀರ್ವಾದ ಕಾಣೋದು. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನನ್ನ ಜೀವಿತದಲ್ಲಿ ಬಿಡುಗಡೆನೇ ಇಲ್ಲ, ನನ್ನ ಜೀವಿತದಲ್ಲಿ ಅದ್ಭುತನೇ ಇಲ್ಲ, ಸಕ್ಸಸ್ ಇಲ್ಲ, ಏನು ಕೆಲಸ ಹಾಕಿದ್ರು ಕೈ ಹಾಕಿದ್ರು ಯಾವುದ್ರಲ್ಲೂ ನಾನು ಮುಂದೆ ಬರ್ತಾ ಇಲ್ಲ ಅಂತೇಳಿ. ಯಾವಾಗ ನಾವು ನಮ್ಮ ಜೀವಿತದಲ್ಲಿ ಆ ರೀತಿ ನಷ್ಟ ನಡೆಯುತ್ತೋ ಅದು ನಾವು ತಿಳ್ಕೊಳ್ಬೇಕು. ಯಾವುದೋ ಒಂದು ವಿಷಯದಲ್ಲಿ ನಾನು ಲಾಕ್ ಆಗಿದ್ದೀನಿ. ಲೇಜಿತನ ಒಂದು ಪ್ರೇಯರ್ ವಿಷಯದಲ್ಲೋ, ಸ್ಪಿರಿಚುವಲ್ ವಿಷಯದಲ್ಲೋ, ಆತ್ಮಿಕ ವಿಷಯದಲ್ಲೋ, ಪ್ರಾರ್ಥನೆ ವಿಷಯದಲ್ಲೋ, ಇಲ್ಲ ಕೆಲಸ ಮಾಡೋ ವಿಷಯದಲ್ಲೋ, ಮನೆ ಕೆಲಸದಲ್ಲೋ, ಯಾವುದರಲ್ಲಿ ಲೇಜಿಯಲ್ಲಿ ನಾನು ಲಾಕ್ ಆಗಿದ್ದೀನಿ, ಆ ಲಾಕಿಂದ ನನ್ನ ದೇವರು ಹೊರಗಡೆ ತರಬೇಕಂತೇಳಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ನಾನು ವಾಕ್ಯನ ಓದೋದಕ್ಕೆ ಹೋಗೋದಿಲ್ಲ, ನನಗೆಲ್ಲ ಗೊತ್ತಿರೋ ವಿಷಯ. ಹಾಗಾಗಿ ನೋಡಿ, ಇರುವೆ, ಒಂದು ಸಣ್ಣ ಇರುವೆ ನಿಮ್ಗೆ ಗೊತ್ತಿದೆ, ಅದು ಬರಗಾಲ ಬರೋದಕ್ಕಿಂತ ಮುಂಚೆನೆ ತನ್ನ ಆಹಾರಕ್ಕಾಗಿ ಅದೇನು ಮಾಡುತ್ತಂತೆ? ಶೇಖರಿಸಿಡುತ್ತಂತೆ. ದೇವ್ರು ಏನು ಹೇಳ್ತಾರೆ? ಇರುವೆ ಹತ್ರ ಹೋಗಿ ಬುದ್ಧಿ ಕಲಿ ಫಸ್ಟ್ ನೀನು, ಆಮೇಲೆ ಬಾ ನನ್ನ ಬಳಿಲ್ಲ ಅಂತ ಹೇಳ್ತಾರೆ ದೇವ್ರು. ಅಲ್ಲ, ಅದಕ್ಕೆ ನಾವು ಇರುವೆ ಹತ್ರ ಹೋಗಿ ಬುದ್ಧಿ, ಅಂದರೆ ದೇವರಿಗೆ ಲೇಜಿ ಆಗಿರೋರು ಕಂಡ್ರೆ ದೇವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ದೇವ್ರು ಹೇಳ್ತಾರೆ, ಇರುವೆ ಹತ್ರ ಹೋಗಿ ಬುದ್ಧಿ ಕಲಿ, ಅದು ನೋಡು ಅದಕ್ಕೆ ಬೇಕಾದ ಆಹಾರವನ್ನು ಏನು ಮಾಡ್ತಾ ಇದೆ? ಅದು ಶೇಖರಿಸಿಡ್ತಾ ಇದೆ. ಇವತ್ತು ದೇವರ ಸನ್ನಿಧಾನದಲ್ಲಿ ಅಯ್ಯೋ ನಾನು ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ದುಡಿತಾ ಇದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಜೀವಿತದಲ್ಲಿ ಏನೂ ಇಲ್ಲ. ಅಲ್ಲ, ಇವತ್ತು ನೀವೇನು ಮಾಡ್ತಾ ಇದ್ದೀರಾ? ಇರುವೆ ರೀತಿಯಲ್ಲಿ ಶೇಖರಿಸಿಡ್ತಾ ಇದ್ದೀರಾ. ಏನು ಮಾಡ್ತಾ ಇದ್ದೀರಾ ನೀವು? ಶೇಖರಿಸಿಡ್ತಾ ಇದ್ದೀರಾ. ನಿಮಗೆ ಬರಗಾಲ ಬಂದಾಗ, ಅಂದರೆ ನಿಮಗೆ ಆಪತ್ತು ಬಂದಾಗ, ನಿಮಗೆ ಕಷ್ಟ ಬಂದಾಗ, ಹೋರಾಟ ಬಂದಾಗ, ಏನೋ ಒಂದು ಸಮಸ್ಯೆ ಬಂದಾಗ, ಇವತ್ತು ನೀವು ಮಾಡಿರೋಂಥ ಅದಕ್ಕೆ ಆ ಬರಗಾಲ ಬಂದಾಗ ನೀವೇನು ಮಾಡ್ತೀರಾ? ಅದನ್ನು ಕುಯ್ತೀರಾ. ಹಲ್ಲೆಲೂಯಾ. ಇರುವೆ ಕೂಡಿಸಿ ಇಡುತ್ತೆ, ಅದಕ್ಕೆ ಬರಗಾಲ ಬಂದಾಗ ಅದನ್ನು ತೆಗೆದು ತಿನ್ನುತ್ತೆ ಅಲ್ವಾ? ಅದೇ ಥರನೇ ಇವತ್ತು ನೀವು ಮಾಡುವ ಪ್ರಾರ್ಥನೆ, ಇವತ್ತು ನೀವು ಮಾಡುವಂಥ ಆರಾಧನೆ, ನೀವು ಮಾಡುವಂಥ ಕೆಲಸ, ಬಿಸ್ನೆಸ್ಸು ಏನು ಆರಂಭದಲ್ಲೇ ಯಾರ ಮೇಲೆ ಬರಲ್ಲ, ಎಲ್ಲ ಒಂದೊಂದು ಟೈಮ್ ಅದೊಂದು ಸಮಯಕ್ಕೆ ಇವತ್ತು ನೀವು ಶೇಖರಿಸಿಡ್ತಾ ಇದ್ದೀರಾ. ತಿಳ್ಕೊಳ್ಳಿ, ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು? ನಾನು ಇವತ್ತು ಶೇಖರಿಸಿಡ್ತಾ ಇದ್ದೀನಿ, ಇವತ್ತು ನಾನು ಕೂಡಿಸಿಡ್ತಾ ಇದ್ದೀನಿ, ಇವತ್ತು ನಾನು ದೇವರಾಜ್ಯಕ್ಕಾಗಿ ಕೂಡಿಸಿಡ್ತಾ ಇದ್ದೀನಿ. ಒಂದು ದಿನ ಬರುತ್ತೆ, ಮನುಷ್ಯನಿಗೆ ಕಷ್ಟ ಅನ್ನೋದು ಬರದೇ ಇರೋದಿಲ್ಲ. ಪ್ರತಿಯೊಂದು ವ್ಯಕ್ತಿಗೂ ಕಷ್ಟ ಬರುತ್ತೆ. ಆ ಕಷ್ಟ ಬರೋ ಸಮಯದಲ್ಲಿ ಏನಾಗುತ್ತೆ? ನೀನು ಕೂಡಿಸಿಟ್ಟಿರ್ತೀಯಲ್ಲ, ಅದು ನೀನು ಅವಾಗ ಬಿತ್ತುತ್ತೀಯ. ಹಲ್ಲೆಲೂಯಾ. ಅದನ್ನು ಕೂಯ್ತೀಯ, ಅದನ್ನು ನೀನು ತಿಂತೀಯ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳು, ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಇನ್ನೂ ನಿದ್ದೆ ಮಾಡಿ 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 ಎಷ್ಟೊತ್ತು ಮಲಗ್ತೀಯ? ಎದ್ದೋಳು, ಎದ್ದು ಪ್ರಕಾಶಿಸು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಮತ್ತೊಂದು ವಾಕ್ಯದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಏಳು ಪ್ರಕಾಶಿಸು, ಅಲ್ಲಲ್ಲ ನಿದ್ದೆ ಮಾಡುವವನು ಎಚ್ಚರವಾಗು, ಸತ್ತವನ್ನ ಬಿಟ್ಟು ಹೇಳು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅಂದರೆ ನಿದ್ದೆ ಮಾಡೋವನಿಗೆ ಯಾರಿಗೆ ಸಮ? ಸತ್ತವರಿಗೆ ಸಮ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅಂದರೆ ನಿದ್ದೆ ಮಾಡೋದನ್ನು ಬಿಟ್ಟು ನೀನು ಎದ್ದೋಳು ನನಗೋಸ್ಕರ. ಕಾಲವು ಕಠಿಣವಾಗಿದೆ, ಕಾಲವು ಮುಂದೆ ಬರೋಕ್ಕೆ ಹೋಗ್ತಾ ಇದೆ. ಭಯಂಕರವಾದ ಭೂಕಂಪಗಳು, ಭಯಂಕರವಾದ ಪ್ರತಿಕೂಲಗಳು, ದೇವರು ಬರೋಣ ಹತ್ತಿರವಾಗೋ ಸಮಯದಲ್ಲಿ ಏನೆಲ್ಲ ಹೋರಾಟಗಳು ಬರುತ್ತೆ, ಪ್ರತಿಕೂಲ ಬರುತ್ತೆ. ಅದಕ್ಕೆ ನಾವು ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ. ಏನು ಮಾಡಬೇಕು? ನಾವು ಎಚ್ಚರವಾಗಿದ್ದು, ನಿದ್ರೆ ಮಾಡದೆ ಎಚ್ಚರವಾಗಿದ್ದು ನಾವು ಪ್ರಾರ್ಥನೆ ಮಾಡಬೇಕು. ಎಚ್ಚರವಾಗಿದ್ದು ನಾವು ಎಲ್ಲದರಲ್ಲೂ ಎಚ್ಚರವಾಗಿರಬೇಕು. ಅದೇ ರೀತಿಯಾಗಿ ಪ್ರತಿಯೊಂದು ಕೂಡ ನಾವು ಯಾವಾಗಲೂ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಇವತ್ತು ನನ್ನ ಜೀವಿತದಲ್ಲಿ ಮನುಷ್ಯರ ಮೇಲೆ ಡಿಪೆಂಡ್ ಆದರೆ ನಿನ್ನ ಜೀವಿತದಲ್ಲಿ ಸಕ್ಸಸ್ ಕಾಣಲ್ಲ. ದೇವರೇ ನಮಗೆಲ್ಲ ಆಶ್ರಯ, ಆತನೇ ನಮಗೆ ಕೋಟೆ, ಆತನೇ ನಮಗೆ ಗುರಾಣಿ, ಆತನೇ ನಮಗೆ ಬಂಡೆ ಆಗಿದ್ದಾನೆ. ಯಾವಾಗ ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗ್ತಿರೋ ನಮ್ಮ ಜೀವಿತದಲ್ಲಿ ಫೇಲ್ಯೂರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಫೇಲ್ಯೂರ್ ಉಂಟಾಗುತ್ತೆ ನಮ್ಮ ಜೀವಿತದಲ್ಲಿ. ಮನುಷ್ಯರ ಮೇಲೆ ನೀನು ಡಿಪೆಂಡ್ ಆಗಿಲ್ಲ, ದೇವರೇ ನನಗೆಲ್ಲ, ಅನ್ನ ಇಲ್ಲದೇ ಇರೋ ಸಮಯದಲ್ಲಿ, ವಸ್ತ್ರ ಇಲ್ಲದೇ ಇರೋ ಸಮಯದಲ್ಲಿ, ಕೆಲಸ ಇಲ್ಲದೇ ಇರೋ ಸಮಯದಲ್ಲಿ, ಏನು ಇಲ್ಲದೇ ಇರೋ ಸಮಯದಲ್ಲಿ ಕೂಡ ದೇವರು ನನ್ನ ನಡೆಸ್ತಾರೆ, ದೇವ್ರು ನನ್ನನ್ನು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಯಾವಾಗ ನೀನು ದೇವ್ರನ್ನ ಹತ್ಕೊಳ್ತೀಯಾ ಆವಾಗ ನಿನ್ನ ಜೀವಿತದಲ್ಲಿ ಉದ್ಧಾರ ಉಂಟಾಗುತ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವರ ಮಕ್ಕಳೇ, ಯಾವಾಗ ನಾವು ಸೋಂಬೇರಿಯಾಗಿರ್ತೀರಿ, ಮತ್ತೊಬ್ಬನಲ್ಲಿ ಡಿಪೆಂಡ್ ಆಗಿರ್ತೀರಿ, ಮತ್ತು ನಮ್ಮ ಅಯ್ಯೋ ನಾನು ತಿಂದು ಈ ರೀತಿಯಾದ ಒಂದು ಆಲೋಚನೆ ನಮ್ಮಲ್ಲಿ ಯಾವಾಗ ಬಂದು ನಾವು ಲಾಕ್ ಆಗ್ತಿರೋ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಮೈಂಡ್ ಇರಲ್ಲ ಅಂತೆ. ಏನಿರಲ್ಲ, ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಮೈಂಡ್ ಇರಲ್ಲ. ಅಂದ್ರೆ ಅವರೇ ಒಂದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನಾನು ಹಿಂಗೆ ಇರ್ತೀನಿ, ನಾನು ಹೀಗೆ, ಅಂದರೆ ನಮ್ಮ ಭಾವ ಮೈಂಡ್ ಸೆಟ್ ಮಾಡ್ಕೊಂಡಿದ್ರಲ್ಲ ಆ ಥರ ಒಂದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನೀನು ಅದರಿಂದ ಹೊರಗಡೆ ಬಾ, ಆ ಲೇಜಿತನ, ಆ ಒಂದು ಲಾಕಿಂದ ನೀನು ಹೊರಗಡೆ ಬಾ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿ ದೇವರ ಮಕ್ಕಳೇ, ಲೇಜಿ ಅನ್ನೋದು ಚಿಕ್ಕ ಬಾಲಕನಿರುವಾಗಲೇ ಬಂದರೆ ಏನಾಗುತ್ತೆ ಗೊತ್ತಾ? ಅದೊಂದು ರೂಟ್, ಒಂದು ಬೇರು ಯಾವ ರೀತಿ ಭೂಮಿಗೆ ಬೀಜ ಹಾಕಿದಾಗ ಅದು ಬೇರು ಮೊಳಕೆ ಹೊಡೆದು ಬೇರಾಗುತ್ತೋ ಆ ರೀತಿಯಾಗಿ ಒಂದು
ಒಂದು ಬೇರ್ ಥರ ಬೆಳೆದು ಬಿಡುತ್ತಂತೆ. ಅದು ಒಂದು ರೂಟ್ ಸಮೇತ ಬೆಳೆದು ಬಂದಿರುವಂಥ ಲೇಜಿತನ ಬರದ ಹಾಗೆ ನೀವು ನೋಡ್ಕೊಳ್ಳಿ ಅಂತ ದೇವ್ರು ಹೇಳ್ತಾರೆ. ಅಂದರೆ ಅವಕಾಶ ಕೊಡಬಾರ್ದು, ಲೇಜಿತನಕ್ಕೆ ನಾವೇನು ಮಾಡಬಾರ್ದು, ಅವಕಾಶ ಕೊಡಬಾರ್ದು. ಅವಕಾಶ ಕೊಡದೆ ಆ ರೂಟ್ ಸಮೇತ ಬರದಾಗೆ ನಾವು ಎಚ್ಚರವಾಗಿದ್ದು ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡುವವರಾಗಿರಬೇಕು. ಅದಕ್ಕೆ ನಾನು ತುಂಬ ವಿಷಯ ಇದೆ, ಅದೆಲ್ಲ ನಾನು ಹೇಳೋದಕ್ಕೆ ಹೋಗಲ್ಲ, ಸಮಯ ಅಧಿಕವಾಗಿದೆ. ನಿಮಗೆ ಬೋರ್ ಆಗ್ತಾ ಇರ್ಬೋದು, ತುಂಬ ಹೇಳ್ತಾ ಇದ್ದಾರೆ ಅನ್ಸ್ಬೋದು, ಇಲ್ಲ ಟೈಮ್ ಅಧಿಕವಾಗಿರ್ಬೋದು. ಅದಕ್ಕಾಗಿ ನಾನು ಆದಷ್ಟು ಬೇಗ ಹೇಳೋದಕ್ಕೆ ನಾನು ಕಂಪ್ಲೀಟಾಗಿ ಅದನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಾಗಿ ದೇವರ ಮಕ್ಕಳೇ, ನಾನು ದೇವ್ರ ವಾಕ್ಯ ಹೇಳೋ ಪ್ರಕಾರ ನಾವೇನು ಮಾಡಬೇಕು, ಆ್ಯಕ್ಟಿವ್ ಆಗಿರಬೇಕು. ಆ ಒಂದು ಲೇಜಿತನ ಅನ್ನೋದು ನಮ್ಮ ಒಳಗಡೆ ಇದ್ದರೆ ಅದರಿಂದ ಹೊರಗಡೆ ಬರೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಒಂದು ಸಾಮ್ಯ ಇದೆ, ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಅವರಿಗೆ ಕೆಲವು ನಾಣ್ಯಗಳನ್ನ ಕೊಟ್ಟು ದೇವರು ಕಲಿಸ್ತಾರೆ. ವಾಕ್ಯ ಓದೋಣ, ಮತ್ತಾಯ 25:29, 25-29. ಅವನಿಗೆ ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆ ಹಾಳೆ, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾದ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. 22 ಓದಿಯಕ್ಕ. ಆಗ 2 ತಲಾಂತು ಹೊಂದಿದ್ದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತವನ್ನು ಒಪ್ಪಿಸಿದ್ದೀಯಲ್ಲ, ಇಗೋ ಇನ್ನೂ 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನು ಆ ದಣಿಯನ್ನು, ಬಲ ನಂಬಿಗಸ್ತನಾದ ಒಳ್ಳೆ ಹಾಳೆ, ನೀನು ನಿನ್ನ ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದೀಯಾ, ದೊಡ್ಡ ಕೆಲಸವನ್ನು ನಿನಗೆ ಇಡುತ್ತೇನೆ. ನೋಡಿ, 14ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ಒಬ್ಬನಿಗೆ ದೇವರು ಏನು ಮಾಡಿದ್ರು, ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ನನ್ನ ಆಸ್ತಿಯನ್ನು ಕೊಟ್ಟುತ್ತಿರುವುದು, ಅವನು ಒಬ್ಬನಿಗೆ 5 ತಾಲಂತು, ಒಬ್ಬನಿಗೆ 2 ತಾಲಂತು, ಒಬ್ಬನಿಗೆ 1 ತಾಲಂತು, ಹೀಗೆ ಅವನವನ ಸಾಮರ್ಥ್ಯಕ್ಕೆ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಾಲಂತು ಹೊಂದಿದವನು ಹೋಗಿ ಅವನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಾಲಂತನ್ನು ಗಳಿಸಿಕೊಂಡನು. ಹಾಗೆಯೇ 2 ತಾಲಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಆದರೆ 1 ತಾಲಂತು ಹೊಂದಿದವನು ಹೋಗಿ ಭೂಮಿಯನ್ನಾಗಿದ್ದು ತನ್ನ ದಣಿಯ ಆಳನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಾಲಂತು ಹೊಂದಿದವನು ಮುಂದೆ ಬಂದು, ಇನ್ನೂ 5 ತಾಲಂತನ್ನು ಸ್ವಾಮಿ, ನೀನು 5 ತಾಲಂತನ್ನು ನನಗೆ ಕೊಟ್ಟಿದೆಯಲ್ಲ, ಹೀಗೋ ಇನ್ನೂ 5 ತಾಲಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು ಬಲ ನಂಬಿಗಸ್ತನದ ಆಳು ಎಂದು ಹೇಳಿದನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಇದರಲ್ಲಿ ದೇವರೊಬ್ಬರಿಗೆ, ಇಲ್ಲಿ ಒಬ್ಬ ಮನುಷ್ಯನ ಏನು ಮಾಡ್ತಾನೆ, ಒಬ್ಬನಿಗೆ 5 ತಾಲಂತು, ಒಬ್ಬನಿಗೆ 2 ತಾಲಂತು, ಒಬ್ಬನಿಗೆ 1 ತಾಲಂತು ಕೊಡ್ತಾರೆ. 5 ತಾಲಂತು ಉಳ್ಳವನು ಏನು ಮಾಡ್ದ, ಇನ್ನೂ 5 ಸಂಪಾದನೆ ಮಾಡ್ದ. 2 ತಾಲಂತು ಉಳ್ಳವನು ಏನು ಮಾಡ್ದ, ಇನ್ನೂ 2 ತಾಲಂತನ್ನು ಅವನು ಸಂಪಾದನೆ ಮಾಡ್ದ. ಆದರೆ 1 ತಾಲಂತು ಉಳ್ಳವನು ಏನು ಮಾಡ್ದ, ಇದರಿಂದ ನಾನು ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಮಣ್ಣಲ್ಲಿ ಹಾಕಿ ಹೂತಿಟ್ಟ. ಆದರೆ ದೇವ್ರು ಏನು ಮಾಡಿದ್ರು, 2 ತಾಲಂತು ಹೊಂದಿದ 5 ತಾಲಂತು ಉಳ್ಳವನು 2 ತಾಲಂತು ಹೊಂದವನಿಗೆ ಬಲ ನಂಬಿಗಸ್ತನಾದ ನನ್ನ ಹಾಳೆ ಅಂತೇಳಿ ಆ ಮನುಷ್ಯನ ಹೇಳ್ತಾ ಇದ್ದಾನೆ. ಆದರೆ 1 ತಾಲಂತು ಉಳ್ಳವನು ಏನು ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಮಣ್ಣಲ್ಲಿ ಹಾಕಿ ಹೂತಿಟ್ಟ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ದೇವರು ನಮಗೆ ಕೆಲವು ಜವಾಬ್ದಾರಿಗಳನ್ನ ಕೊಟ್ಟಿರ್ತಾರೆ, ಕೆಲವು ಸೇವೆನ ಕೊಟ್ಟಿರ್ತಾರೆ, ಕೆಲವು ಕಾರ್ಯಗಳನ್ನ ದೇವ್ರು ನಮಗೆ ಕೊಟ್ಟಿರ್ತಾರೆ. ಅದನ್ನ ನಾವೇನು ಮಾಡಬಾರ್ದು, ಮಣ್ಣಲ್ಲಿ ಹಾಕಿ ಹೂತಾಕಬಾರ್ದು. ಅಂದರೆ ಮಣ್ಣಲ್ಲಿ ಹಾಕಿ ಈ 5 ತಾಲಂತು ಉಳ್ಳವನು ಏನು ಮಾಡ್ದ, ಅವನು ಕಷ್ಟಪಟ್ಟು ದುಡಿದು ಈ 5ಕ್ಕೆ 5 ನಾನು ಸಂಪಾದನೆ ಮಾಡ್ಬೇಕಂತೇಳಿ ಹೋದ. ಅದೇ ಥರನೇ ದೇವರ ಮಕ್ಕಳ ತಾಲಂತು ದೇವ್ರು ನಿಮಗೆ ಕೊಟ್ಟಿದ್ದಾರೆ, ಅನೇಕ ಟ್ಯಾಲೆಂಟ್ ದೇವ್ರು ನಮಗೆ ಕೊಟ್ಟಿದ್ದಾರೆ. ಆ ತಾಲಂತನ್ನ ನಾವೇನು ಮಾಡಬೇಕು, ವ್ಯಾಪಾರ ಮಾಡಬೇಕು, ಅನೇಕರಿಗೆ ಉಪಯೋಗವಾಗೋ ರೀತಿಯಲ್ಲಿ ನಾವು ಉಪಯೋಗಿಸ್ಬೇಕು. ಯಾವಾಗ ನನ್ನ ಕೈಲಿ ಆಗಲ್ಲ, ನಾನು ನಿದ್ದೆ ಮಾಡ್ಕೊಂಡೇ ಇರ್ತೀನಿ, ನಾನು ಮಲ್ಕೊಂಡೇ ಇರ್ತೀನಿ, ನನ್ನಲ್ಲಿ ಲೇಜಿತನ ಇದೆ, ನನಗೆ ಇದಾಗಲ್ಲ ಅಂತೇಳಿ 1 ತಾಲಂತು ಉಳ್ಳವನು ಯಾವ ರೀತಿ ಮಣ್ಣಲ್ಲಿ ಹಾಕಿ ಊತಿಟ್ನೋ, ಅದೇ ರೀತಿ ನಮಗೆ ದೇವರು ಕೊಡಲ್ಪಟ್ಟಿರುವಂಥ ವರಗಳು, ದೇವ್ರು ಕೊಟ್ಟಿರುವಂಥ ದೇವ್ರು ಕೊಟ್ಟಿರುವಂಥ ದರ್ಶನಗಳು, ದೇವ್ರು ಕೊಟ್ಟಿರುವಂಥ ವಾಕ್ಯದ ಮರ್ಮಗಳು, ಹಾಡಾಡುವಂಥವರ, ಪ್ರಾರ್ಥನೆ ಮಾಡುವಂಥವರ, ಕೆಲಸ ಮಾಡುವಂಥವರ, ಜ್ಞಾನ, ಅನೇಕರಿಗೆ ವಿದ್ಯಾಭ್ಯಾಸ ಮಾಡುವಂಥವರ, ನಾನಾ ವಿಧವಾದ ರೀತಿಯಲ್ಲಿ ದೇವ್ರು ನಮಗೆ ಜ್ಞಾನ ಕೊಟ್ಟಿರ್ತಾರೆ, ಅವ್ರು ತಾಲಂತುಗಳನ್ನ ಕೊಟ್ಟಿರ್ತಾರೆ. ಆ ತಾಲಂತು ನಾವೇನು ಮಾಡಬಾರ್ದು, ಮಣ್ಣಲ್ಲಿ ಹಾಕಿ ಊತಿಡಬಾರ್ದು. ಹಲ್ಲೆಲೂಯಾ. ಯಾವಾಗ ನಾವು ಮಣ್ಣಲ್ಲಿ ಹಾಕಿ ಊತಿರ್ತೀರ, ಅದೇನಾಗುತ್ತೆ, ಅದು ಫಲ ಕುಯ್ಯಕ್ಕಾಗಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಲೇಜಿತನವನ್ನು ಬಿಟ್ಟು ನೀನೇನು ಮಾಡಬೇಕು, ಎದ್ದು ಆ 5 ತಾಲಂತು ಉಳ್ಳವನ ರೀತಿಯಲ್ಲಿ, 2 ತಾಲಂತು ಉಳ್ಳವನ ರೀತಿಯಲ್ಲಿ ನೀನು ಗಳಿಸಿ ತೋರಿಸು. ದೇವ್ರು ನಿನಗೆ 1 ಗಿಫ್ಟ್ ಕೊಟ್ಟಿದ್ರೆ, 1 ಟ್ಯಾಲೆಂಟ್ ಕೊಟ್ಟಿದ್ರೆ, ಅದರಲ್ಲಿ ಇನ್ನೂ ಎಕ್ಸ್ಟ್ರಾ ಮಾಡಿದ್ರೇ ದೇವ್ರು ಏನು ಹೇಳೋದು, ಬಲ ನಂಬಿಗಸ್ತನಾದೆ ಹಾಳು ಅಂತ ದೇವ್ರು ನಮ್ಮನ್ನು ಕರೆಯೋದು. ಏನೋ ಕೊಡಲ್ಪಟ್ಟಿರೋಂಥ ಎಲ್ಲ ಟ್ಯಾಲೆಂಟನ್ನು ತಗೊಂಡೋಗಿ ಮಣ್ಣಲ್ಲಿ ಹಾಕಿ ಊರ್ತಿಟ್ರೆ, ಪರಲೋಕದಲ್ಲಿರೋ ದೇವ್ರು ನಮಗೆ ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ದೇವರು.
ದೇವರು, ನೀನು ಯಾರು ನನಗೆ ಗೊತ್ತಿಲ್ಲ. ದೇವರು ಇವತ್ತು ಅನೇಕ ವರಗಳನ್ನ ನಮಗೆ ಕೊಟ್ಟಿರ್ತಾರೆ, ಅನೇಕ ಟ್ಯಾಲೆಂಟ್ ಕೊಟ್ಟಿರ್ತಾರೆ. ಆ ಟ್ಯಾಲೆಂಟನ್ನು ನಾವು ಉಪಯೋಗಿಸ್ಬೇಕು, ಅದನ್ನು ಉಪಯೋಗ ಪಡಿಸ್ಬೇಕು. ನೋಡಿ, ನನಗೆ ವಿಕ್ಕಿ ಬ್ರದರ್ ತುಂಬ ಇಷ್ಟ. ಅವ್ರ ಕೀಬೋರ್ಡ್ ಗೊತ್ತಿದೆ ಅಂತಂದರೆ ಅವರಲ್ಲಿರುವಂಥ ಆಸೆ ಏನು ಗೊತ್ತಾ, ಅವರಲ್ಲಿರೋ ಡಿಸೈರ್ ಏನು ಗೊತ್ತಾ, ನಾನು ಮಾತ್ರ ಅಲ್ಲ ಕಲ್ತಿರೋದು, ಅನೇಕರಿಗೆ ನಾನು ಕಲಿಸ್ಬೇಕು. ನಮಗೆ ನಮ್ಮ ಅಂಕಲ್ ಹೇಳ್ಕೊಟ್ಟಿದ್ದು ಅಷ್ಟೇ, ನಾನೊಂದು ವರ್ಷಿಪ್ ಮಾಡ್ತೀನಂದರೆ ಅನೇಕ ವರ್ಷಿಪ್ ಲೀಡರ್ನ ಎಬ್ಬಿಸ್ಬೇಕು. ನಾನೊಂದು ಸ್ವಾರ್ಥಿ ಸಾರ್ತೀನಿ ಅಂದರೆ ಅನೇಕ ಸ್ವಾರ್ಥಿಕರನ್ನ ಎಬ್ಬಿಸ್ಬೇಕು. ನಾನೇ ಹಾಡಾಡಬೇಕು, ನಾನೇ ಪ್ರಾರ್ಥನೆ ಮಾಡಬೇಕು ಅಲ್ಲ. ಅದೇನಾಗುತ್ತೆ, ನಮ್ಮ ಮಣ್ಣಲ್ಲಿ ಊತಿಟ್ಟಂಗಾಗುತ್ತೆ. ನಾವು ವ್ಯಾಪಾರ ಮಾಡಬೇಕು, ಅನೇಕರನ್ನ ವ್ಯಾಪಾರ ಮಾಡೋ ರೀತಿಯಲ್ಲಿ ಅವ್ರನ್ನ ಎಬ್ಬಿಸೋರಾಗಿರಬೇಕು. ಅದೇ ದೇವರ ಉದ್ದೇಶವಾಗಿದೆ ದೇವರ ಮಕ್ಕಳೇ. ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ಹೇಳೋ ಪ್ರಕಾರ ಸೋಂಬೇರಿತನವನ್ನು ತೆಗೆದಾಕಿ ಆ ಸೋಂಬೇರಿ ಒಳಗಡೆ ಲಾಕ್ ಆಗದಂತೆ ಅದರಿಂದ ಹೊರಗಡೆ ಬಂದು ನಾವು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಆ ತಾಲಂತುಳ್ಳವರಾಗಿ ಆ ತಾಲಂತನ್ನು ಪ್ರಯೋಜನ ಪಡಿಸುವವರಾಗಿ ನಾವು ಪ್ರಯೋಜನ ಪಡಿಸೋಣ. ದೇವರ ಮಕ್ಕಳೇ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಳ್ಳೋಣ. ದೇವರೇ, ಯಾವ್ದ್ರಲ್ಲಿ ನನ್ನಲ್ಲಿ ಸೋಂಬೇರಿತನ ಇದೆ, ನನಗೆ ಗೊತ್ತಿಲ್ಲದಿರೋ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲೋ, ಆರಾಧನೆ ವಿಷಯದಲ್ಲೋ, ಕೆಲಸ ಮಾಡೋ ವಿಷಯದಲ್ಲೋ, ಕುಟುಂಬ ದಾಂಪತ್ಯ ಜೀವನ ನಡೆಸೋ ವಿಷಯದಲ್ಲೋ, ಇಲ್ಲ ಮಕ್ಕಳನ್ನು ಬೆಳೆಸುವಂಥ ವಿಷಯದಲ್ಲೋ, ಇಲ್ಲ ನೀನು ಕೊಟ್ಟಿರೋಂಥ ತಾಲಂತುಗಳಲ್ಲಿ ಉಪಯೋಗವಾಗದೆ ಕೆಲವು ನಾವು ನಿದ್ದೆ ಮಾಡಿ ಸೋಂಬೇರಿಗಳಾಗಿ ಅದನ್ನು ಉಪಯೋಗ ಮಾಡದೆ ನಮ್ಮ ಬಾಡಿ ಟೈರ್ಡ್ನೆಸ್ ಅಂತ ಹೇಳ್ಕೊಂಡು ಕುತ್ಕೊಂಡಿರೋ ವಿಷಯದಲ್ಲೋ, ಅಪ್ಪ ನಮಗೆ ಗೊತ್ತಿಲ್ಲ ಏಸಪ್ಪ, ನೀನು ಅದರಿಂದ ಹೊರಗಡೆ ತಗೊಂಬ. ಆ ಲಾಕ್ ಆಗಿರುವಂಥ ಲೇಜಿತನ, ಆ ಸೋಂಬೇರಿತನ, ಇನ್ನೂ ನಿದ್ದೆ ಅಂತೇಳಿ ಇನ್ನೂ ಮಲಗಿಕೊಳ್ಳದಂತೆ ಕರ್ತನೆ, ಎಚ್ಚರವಾಗಿರತಕ್ಕಂತೆ ಎದ್ದೇಳೋದಕ್ಕೆ ನಮಗೆ ಕೃಪೆ ಕೊಡು ಏಸಪ್ಪ ಕರ್ತನೆ. ಹಾಲೆಲೂಯಾ, ಸ್ತೋತ್ರಪ್ಪ, ಸ್ತೋತ್ರ ಏಸಪ್ಪ ಕರ್ತನೆ. ನಮ್ಮ ಲೇಸಿತನದಲ್ಲಿ ಯಾವುದ್ರಲ್ಲಿ ನಾವು ಲೇಸಿ ಆಗಿದ್ದೀವೋ ಅದರಿಂದ ನಮ್ಮನ್ನು ಹೊರಗಡೆ ತೆಗೆದುಕೊಂಡು ಬಾ ರಾಜ. ಸ್ಪಿರಿಚುವಲ್ ಲೇಸಿನೆಸ್ಸು, ಆತ್ಮಿಕತೆಯಲ್ಲಿರುವಂಥ ಲೇಸಿನೆಸ್ಸು, ಪ್ರಾರ್ಥನೆಯಲ್ಲಿರುವಂಥ ಲೇಸಿನೆಸ್ಸು, ಆರಾಧನೆಯಲ್ಲಿರುವಂಥ ಲೇಸಿನೆಸ್ಸು ಎಲ್ಲವನ್ನು ತೆಗೆದಾಕಪ್ಪ. ಕ್ರಿಸ್ತನ್ ಲೈಫ್ ಈಸ್ ಬ್ಯಾಲೆನ್ಸಿಂಗ್ ಲೈಫ್ ಅಂತ ಹೇಳಿದಲ್ಲ ಸ್ವಾಮಿ. ಕ್ರಿಸ್ತನ ಜೀವಿತವನ್ನು ಬ್ಯಾಲೆನ್ಸಿಂಗ್ ಆಗಿ ಹೋಗೋದಕ್ಕೆ ನಮಗೆ ಕೃಪೆಯನ್ನು ಕೊಡಪ್ಪ, ಕೃಪೆಯನ್ನು ಕೊಡು ಸ್ವಾಮಿ. ಅಪ್ಪ ಕರ್ತನೆ, ಎಲ್ಲರೂ ಎತ್ತು ಆಕ್ಟಿವ್ ಆಗಿ ಕೊಡಲ್ಪಟ್ಟಿರೋ ತಾಲಂತುಗಳನ್ನು ಉಪಯೋಗಿಸತಕ್ಕಂತೆ, ತಾಲಂತುಗಳನ್ನು ಉಪಯೋಗ ಪಡಿಸತಕ್ಕಂತೆ ಒಬ್ಬೊಬ್ಬರನ್ನ ನೀನು ಬಲಪಡಿಸಿ ರಾಜ. ಇಲ್ಲಿ ಕೂಡಿ ಬಂದಿರುವಂಥ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದಂಥ, ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡಿರುವಂಥ ಎಲ್ಲರನ್ನ ನೀನು ಆಶೀರ್ವಾದ ಮಾಡಿ ಕರ್ತನೆ. ಅಪ್ಪ ಕರ್ತನೆ, ಹಾಲೆಲೂಯಾ, ಸ್ತೋತ್ರ ಅಪ್ಪ, ಸ್ತೋತ್ರ ರಾಜ. ಅಪ್ಪ ಈ ದಿನ ಸಬ್ಬತ್ ದಿನ ಆರಾಧನೆಯಲ್ಲಿ ಕರ್ತನೆ, ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳೋದಕ್ಕೆ ಕೃಪೆ ಕೊಟ್ಟಲ್ಲಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಪ್ಪ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲರಲ್ಲಿ ಇರುವಂಥ ಲೇಸಿತನ ತೆಗೆದಾಕಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ಆಕ್ಟಿವ್ ಆಗಿ ಕೊಡಲ್ಪಟ್ಟಿರುವಂಥ ತಾಲಂತುಗಳನ್ನು ಉಪಯೋಗಿಸೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವನ್ನ ಆಶ್ರಯಿತೀನಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ.